ಓಹೋ ನೀನ್ ಮನೇಲೇ ಇದ್ಯಾ? ಆ ಬಾಲು ನಿನ್ನ ಊರ್ಲೆಲ್ಲ ಹುಡುಕ್ತವನೆ. ಯಾವ ಬಾಲು? ಲೌಡಕ್ಕೆ ಬಾಲು. ಸದ್ಯಕ್ಕೆ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಯಿತು. ನೀವು ಕೂಡ ನೋಡಿರ್ತೀರಾ, ಶೇರ್ ಮಾಡಿರ್ತೀರಾ, ಲೈಕ್ ಮಾಡಿರ್ತೀರಾ. ಸದ್ಯಕ್ಕೆ ನಾವು ಕೂಡ ನೋಡಿ ಲೈಕ್ ಮಾಡಿ ಇವತ್ತು ಗಿಲ್ಲಿ ನಟನ ಜೊತೆ ಸಿಕ್ಕಾಪಟ್ಟೆ ಮಾತಾಡಬೇಕು ಅಂತ ಅವ್ರೂರಿಗೆ ಬಂದಿದ್ದೀವಿ. ಸದ್ಯಕ್ಕೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ವಿ. ವೆಲ್ಕಮ್ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್ ಗಿಲ್ಲಿ ನಟ. ಯಾಸ್ ನೋಡಿ, ಈತನೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಗಿಲ್ಲಿ ನಟ ಅಂತ ಹೇಳಿ. ಸೊ ಗಿಲ್ಲಿ ನಟನ ಜೊತೆ ಇನ್ನು ಸಾಕಷ್ಟು ಮಾತಾಡ್ತೀವಿ. ಸದ್ಯಕ್ಕೆ ಲೊಕೇಶನ್ ಶಿಫ್ಟ್. ಹಲೋ ಹೇಳಿ. ಯಾವ ಕಿರ್ಚ್ಕೋಬೇಡ, ಒಂಚೂರು ಮೆತ್ತಗೆ ಮಾತಾಡೋ. ಯಾರು ಇದು? ಶಿವರಾಜ್ ಅಣ್ಣನ? ಯಾರಿದು? ಶಿವರಾಜ್ ಅಣ್ಣ. ಯಾರು ನೀವು? ಹೇಳ್ತೀನಿ. ಹೆಂಗೈತೆ ಮೈಗೆ ನಿಂಗೆ? ನೀನ್ ಯಾರಯ್ಯ? ನನಗೆ ಯಾಕೆ ಮೈಗೆ ಹೆಂಗಿದೆ ಅಂತ ಕೇಳ್ತಿದೆ? ನಿಂಗೂ ಕೇಳೋಣ, ನಿಮ್ಮ ಅಪ್ಪಂಗೂ ಕೇಳೋಣ. ನೆಟ್ಟಿಗೆ ಮಾತಾಡೋದು ಸರಿ. ಸುಮ್ಮನೆ ಇಲ್ಲಿ ಹಬ್ಬದ ದಿವಸ ನಂಗೆ ರೇಜ್ ಮಾಡಿಸಿದ್ರೆ ಫಸ್ಟ್ ನೀನ್ ಯಾವನು? ಚಿಕ್ಕಪ್ಪ. ಲವ್ ಬೇಡ, ನನಗೆ ಹೋಗಲ್ಲೋ ಬರಲ್ಲ ಅನ್ನೋದು ಎರಡು ನಿಮಿಷ. ಎಲ್ಲಿ ಹೊಡಿಲಿ? ಐ ಹೊಡಿರ ಅಲ್ಲೇ ಹೊಡಿರ. ಮತ್ತೆ ಏನು ಎಗರಾಡ್ತಾ ಇದೆ? ಯಾವಂತ ಏನು ಅನ್ಕೊಂಡಿದ್ಯಾ? ಮಾತಾಡ್ಬೇಡ ನೀನು. ಫಸ್ಟ್ ಯಾವನಂತ ಬಗಳು. ಏನ್ ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ ನೀನು? ಐ ಬೇಡ, ನೆಟ್ಟಿಗೆ ಅಂಗಾಂಗಗಳನ್ನ ಹೋಲ್ಸ್ ಮಾತಾಡಿದ್ರೆ ನನ್ನ ಬಾಯಲ್ಲಿ ಬರೋ ಮಾತುಗಳಿಗೆ ಆಮೇಲೆ ನೀನು ಹತ್ತಿ ಮರ ಹಾಕಬೇಕಾಯ್ತದೆ. ಹತ್ತಿ ಎಲ್ಲ ಇನ್ನಂತ ಅದೇನು ಹೇಳ್ತಾರ ಮಾತಾಡೋದನ್ನ ಸುಮಾರು ಜನ ನೋಡಿದ್ವಿ. ಫಸ್ಟ್ ನೀನ್ ಯಾರಂತ ಬಗಳು. ನಮಗೂ ಸಮಯ ಇಲ್ಲ, ಇಲ್ಲಿ ಹಬ್ಬದ ಕೆಲಸ ಅದ. ನೀನೇನು ಕಡ್ದು ಕಟ್ಟೆ ಹಾಕ್ತೆ ನೋಡಿದೀನಿ ಎಲ್ಲಾನು ನಾನು. ಫಸ್ಟ್ ಹೇಳೋ ತನಕ ಸಮಾಧಾನವಾಗಿ ನಿನ್ ಕೇಳಕ್ ಏನ್ ದೊಡ್ಡ ರೋಗ ನಿಂಗೆ ಅಂತ ನಾನು ಹೇಳ್ತಿದ್ದೀನಿ. ಫಸ್ಟ್ ನೀನ್ ಯಾರಂತ ಬಗಳ್ಬಿಟ್ಟು ಆಮೇಲೆ ಹೇಳು. ಏನಕ್ಕೆ ಫೋನ್ ಅದನ್ನ ಹೇಳು. ನಾನು ಫೋನ್ ಖರ್ಚು ಮಾಡ್ಕೊಂಡ್ ಮಾಡ್ರೋ ನಾನು ಮರ್ಯಾದೆ ನಾನು ಹೇಳ್ತೇನೆ. ನೀನ್ ಕೇಳಕ್ ಏನ್ ಒಳ್ಳೆ ಪಿಡ್ಸ್ಬೊನ್ನ ನಂಗೆ ಆಡ್ತಿದ್ದಿಲ್ಲ ನೀನು. ಈಗ ಏನಾಯ್ತು ಹೇಳಪ್ಪ? ಏನಾಯ್ತು ನಿಂಗೆ? ನೀನ್ ಫೋನ್ ಮಾಡಿದಲ್ಲ ಏನಂತ ನೀನ್ ಹೇಳ, ನನ್ನೇನೆ ಕೇಳೋದೀಗ. ನಾನು ಹೇಳ್ತೀನಿ ಮರ್ಯಾದೆಯಿಂದ ಸರಿ ಮಾತಾಡ್ರೆ ಸರಿ. ನೀನು ಆಯ್ತು ಮರ್ಯಾದೆನೆ ಕೊಡ್ತೀನಿ, ಹೇಳು ಅದೇನು ಹೇಳು. ಏನ್ ಕೊಡೋದ್ ನೀನ್ ಇಟ್ಕೊಂಡ್ ನನ್ ಜೋಬ್ ತೂತೈತೆ. ನೀನ್ ಕೊಡ ಮರ್ಯಾದಿನ ಆಯ್ತಾ? ನೀನ್ ಇಟ್ಕೊಳ್ಳೋದು ಬೇಡ, ಏನು ಬೇಡ. ಅದ್ ಯಾವನ ಬಗ್ಲೇ ನೀನು. ಏನ್ ಇಟ್ಕೊಳ್ಳೋದು ಕಟ್ಕೊಳ್ಳೋದು ಅಂತಿದ್ಯಾ? ನಾನು ಹೆಡ್ತಿ ಕೇಳಿಸ್ಕೊಂಡ್ರೆ ಏನ್ ಅನ್ಕೋಬೇಕು? ನೀನ್ ಹೆಡ್ತಿಯವ್ರು ಕೇಳಿಸ್ಕೊಳ್ಳಿ. ಯಾವ ಮತ್ತೇನು ನನ್ಗೆ ರೇಗಿಸ್ಬೇಡ. ಮುಚ್ಕಾದ ಯಾವನ ಹೇಳು ಫೋನ್ ಇಡು. ಮಾತ್ಕು ಚಿಕ್ಕಪ್ಪ ಅಂದ್ರೆ ನೀನ್ ಬಾಯಿ ತಗೊಬಂದ್ ಕೊಂಡ್ ಸಿಗಾಕ್ತೀನಿ ನೋಡಿ. ಇವಾಗ ನಾನು ಹೇಳ್ತಾ ಇದೀನಿ, ಮತ್ತೆ ಅದೇ ಹೇಳ್ಬೇಡ. ಹೇಳು ನನಗೆ ಅದೇನ ಕೆಲಸ ಅದ ಬೇಗ ಹೇಳು. ನೀನ್ ಗೊತ್ತಪ್ಪ, ನೀನೇನ್ ಸಾಮ್ಗೆ ಒತ್ತಕೋಬೇಕಾ ನೀನು? ನಾವ್ ಏನಾರು ಒತ್ಕತಿವಿ, ಸಾಮಾನ್ಯಾರು ಒತ್ಕತಿ, ಇಟ್ನಾರು ಮಾಡ್ತೀವಿ, ಸ್ವಪ್ನಾರು. ನಿಮ್ಗೆ ಯಾಕೆ ಫಸ್ಟ್ ಅದ್ ಯಾವ ನೀನ್ ಫೋನ್ ಮಾಡ ಯಾರು ಹೇಳ ಫಸ್ಟ್? ಸಾಮಾನಲ್ಲ, ಸಾಮ್ಗೆ ಹೇಳೋದ್ ಮಾತನ್ನ ನೆಟ್ಟಿಗೆ ಮಾತಾಡೋ ನೀನು. ನಿಮ್ಗೆ ಏನಕ್ಕೆ ಈಗ ಫೋನ್ ಮಾಡಿರೋದೇನಯ್ಯ ನೀನು? ಏನಕ್ಕಪ್ಪ ಫೋನ್ ಮಾಡಿರೋದು? ಹೇಳ್ತೀನಿ, ಹೇಳತ್ತಂಗ್ ತಡ್ಕೋಸಿ. ನೀನೇ ಕೊಳೆ ನೀರಲ್ಲಿ ಮುಳುಗಿಡೋ ನಾಯಿ ತರ ಆಡ್ತಿದ್ಯಾ. ಮತ್ತ ನೋಡಿ, ಈಗ ನಾಯಿಗೆ ಅನ್ಬೇಡ. ಈಗ ಹಬ್ಬದ ದಿನ ಮತ್ತೆ ಬೇರೆ ಮಾತು ಬರ್ತದ ನನ್ ಬಾಯಿಲಿ. ನೀನು ದೊಡ್ಡ ಚಿಕ್ಕಪ್ಪ ದೊಡ್ಡಪ್ಪ ಅನ್ಬೋದ ನನ್ಗೆ? ಆಯ್ತು, ಚಿಕ್ಕಪ್ಪ ದೊಡ್ಡಪ್ಪನ ಇಲ್ಲ. ನೀನ್ ಹೇಳು ಅದೇನೋ ಮುಚ್ಕೆ ಹೇಳು ಬ್ಯಾಗ್. ಏನ್ ಮುಚ್ಲೆ? ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಕೂತೀನಿ, ನೆಟ್ಟಿಗೆ ಮಾತಾಡೋ. ಆಯ್ತು, ನೀನ್ ಜೀನ್ಸ್ ಪ್ಯಾಂಟ್ ಯಾರು ಕೂತ್ಕೋ, ಇಲ್ಲ ಹಂಗಾರ ಬಿಟ್ಕೊತೀವಿ. ನನ್ಗೇನಯ್ಯ ನೀನು? ಫಸ್ಟ್ ಅದ್ ಯಾವನ ಹೇಳು ನೀನು. ಬೇಡ ಹಂಗಂಗನ ವರ್ಣಿಸಿ ಮಾತಾಡಿದ್ರೆ ಏನು ಫೋನ್ ಮಾಡಿದ್ಯಾ ನೀನು? ಹೇಳ್ತೀನಿ. ಯಾವನ ಫೋನ್ ಮಾಡೋ ಬಡ್ಡೇಕ? ಹೇಳಪ್ಪ. ಯಾರಿಗ ಒಪ್ಪಿಸ್ತೇವೆ? ನೀನೇನ್ ದುರ್ಯೋಧನ ಅನ್ಕೊಂಡಿದ್ದೇನಿಲ್ಲ. ಮತ್ತೆ ಏಳು ಫೋನ್ ಮಾಡಿದ್ದೆ ನೋಡೋ. ಸುಮ್ಮನೆ ಸಮಯ ಎಷ್ಟು ಮಾಡಿ ಫೋನ್ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ಆತಾಗ ಏನ ಫೋನ್ ಬಿಸಾಕ್ರು ನಿನ್ ಫೋನೇ ಸತ್ತೋಗೋದು. ನಿಂದ ಹೊಡ್ದೋಗಲ್ಲಪ್ಪ, ನಿಂದ ಐತೆ ಇದೊಳಕ್ಕೆ. ನಿನ್ ಸರಿಯಾಗೈತೆ ನಿಂದು. ಫೋನ್ ಹೊಡೆದೈತದೆ. ನಾನು ಸರಿಯಾಗಾರು ಇರ್ಲಿ, ಹೆಂಗಾರು ಇರ್ಲಿ, ಅದೇನು ಹೇಳಯ್ಯ ಫೋನ್ ಮಾಡಿರೋದು ಹೇಳೆ. ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ್ದು. ಹೇಳು, ಬೈಬೇಡ್ದು. ಆಯ್ತು ಹೇಳು. ನೀನು ಅಂದಿರೋ ಮಾತನ್ನೆಲ್ಲ ಫಸ್ಟ್ ವಾಪಸ್ ತಗೋ. ವಾಪಸ್ ತಗೊಳಕ ಅದೇನು ದುಡ್ಡೇ ತಗೊಳಕ? ಎಂಗೇಜ್ಮೆಂಟ್ ಆಗಿದ್ದ ನಟ ಅಂತ. ಈಗ ನಟ ಅಂತ ಅವನೇ ಗೊತ್ತಾ? ಯಾವನ ನಟ? ಯಾವ ನಟ? ಹಿಂಗ್ ನಾಟಕ ಆಡ್ಬೇಡ. ನಿನ್ ಮಗಳು ಶ್ರುತಿಗೂ ಅವನಿಗೂ ಈಗ ಮದುವೆ ಮಾಡಿಸ್ಬೇಕು. ನಾನು ಮಾತು ಕೊಟ್ಟಿದ್ದೀನಿ ನಾನು. ಯಾವನ ಫಸ್ಟ್ ನಟ? ಯಾವನ? ಅವ್ರಿಗೆ ಆಲ್ರೆಡಿ ಒಪ್ಪಿಗೆ ಕೊಟ್ಬಿಟ್ಟು ಮನಸ್ಸತ್ರ ಆಗದ. ಬೇಡ ಹಿಂಗೆ ನಾಗರಾವ್ ತರ ಎರಡೆರಡು ಮಾತು ಬೇಡ. ನಾನ್ ನನ್ನ ಸ್ನೇಹಿತಂಗ್ ಮಾತು ಕೊಟ್ಟಿದ್ದೀನಿ, ಆಯ್ತದೆ ಅಷ್ಟೇ. ನನ್ ಮಗನೇ, ನಿನ್ ಯಾವನ್ನ ಕೇಳ್ಬಿಟ್ಟು ನಾನ್ ಮದುವೆ ಮಾಡ್ಬೇಕಾ? ನೀನ್ ಹುಡ್ಸಿದ ನೀವು. ನಾವು ಹುಡ್ಸಿರೋದು ನನ್ ಮಗಳನ್ನ ಎಲ್ಲಿ ಬೇಕಾದ್ರೆ ಮಾಡ್ತೀನಿ. ನಿನ್ ಯಾವನ್ನ ಕೇಳ್ಬೇಕು. ಇಲ್ಲ ನಿನ್ ಕೇಳೋದೇನು ಇನ್ನೊಬ್ಬ ಕೇಳೋದೇನು? ಹಲೋ ಮಾಮ, ಶಿವರಾಜನ್ ನಾನ್ ದಡಪುರದಿಂದ ನಟ. ಓ ನಟನ? ಹೇಳಪ್ಪ, ಏನಪ್ಪ? ಅವನು ನಮ್ ಫ್ರೆಂಡೇ. ಈಗ ಒಂದ್ ಕೆಲ್ಸ ಬಿಟ್ಟದ ಶಿವರಾಜ್. ನನ್ ಕೇಳಿ ಫ್ರೆಂಡ್ ಆದ್ರ ಬಾಯಿಗೆ ಬಂದ ಮಾತಾಡಂತೆ. ಅವ್ನ್ ಬಾಯಿ ಶಿವರಾಜನ್ ಇಲ್ಲಿ ಕೇಳಿಲಿ. ನಿಂದೇನ್ ಗುಲಾಬ್ ಜಾಮೂನ್ ಅನ್ಕೊಂಡಿದ್ಯಾ? ನಾನು ಇವತ್ತು ಹೇಳುವ ನಾಳೆ ಕೇಳುವಂತ ಬೈಕ ಸುಮ್ಮನೆ ಈ ವಿಷಯನ ಈಗ ಹೇಳ್ತೀನಿ. ಈ ವಿಷಯನ ಕೇಳಿಸ್ಕೊ.
ಏನ್ ಈಗ ವಿಷಯ? ಈಗ ಶ್ರುತಿವೇ ನಾವು ಚಿಕ್ಕ ವಯಸ್ಸಿಂದ ನಮಗೆ ಮಾತು ಬರ್ತಿರ್ನಿಲ್ವಲ್ಲ ಆಗಿಂದು ಲವ್ ಮಾಡ್ತಿದ್ದೋ ನಾವು. ನಿಮ್ಮಪ್ಪ ಏನಾದ್ರು ಕರೆಕ್ಟ್ ಆಗಿ ಉಡ್ಸಿದಾರಲ್ಲ ನಿನ್ನ? ಏನ್ ಮಾತಾಡ್ತಿದೆಯಲ್ಲ ನೀನು? ಈಗ ನಾನು ಹೇಳು ಏನ್ ಮಾತಾಡ್ತಿದೆ ನೀನು? ಯಾಕೆ ನನ್ಗೇನ್ ಕಮ್ಮಿ ಆಗಿದ್ದು ಸಿರೋಜನ? ನನಗೆ ಅದನ್ನ ಮಾತಾಡಿಲ್ಲ ಈಗ ನೀನು. ಈ ನನ್ಗೇನ್ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡವ್ನಿ, ಸಂಬಳ ತಗತೀನಿ ಕೈ ತುಂಬಾ. ನೀನ್ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಿದೆ, ಅದ್ ಏನ್ ಕಿದ್ದಬಾಗ್ತಿದೆ ಅಂತ ಎಲ್ಲರ ಮೊಬೈಲ್ಗಳು ನಾನು ನೋಡಿದೀನಿ. ಅದ್ ಯಾವ್ದೋ ಕುಡ್ಕ ವಿಡಿಯೋಗಳು ಎಲ್ಲ ಮಾಡ್ಕೊಂಡು ಊರೂರೆಲ್ಲ ನೀನ್ ದೊಡ್ಡ ಕುಡುಕ ಅಂತ ನನಗೂ ಗೊತ್ತು. ಫಸ್ಟ್ ನನ್ನ ಮದುವೆ ಬಿಟ್ಬಿಟ್ಟು ಫೋನ್ ಮಾಡ್ರೆ ಉದ್ದೇಶ ಹೇಳು. ಫಸ್ಟ್ ಫೋನ್ ಮಾಡಿರೋ ಉದ್ದೇಶ ಏನಿಲ್ಲ ಶಿವರಾಜಣ್ಣ. ಅಲ್ಲ ಕೇಳ ಇಲ್ಲಿ, ನೀನ್ ಯಾರ ನೀನ್ ಮಾತಾಡಕ? ಶಿವರಾಜಣ್ಣ ಯಾಕಣ BP ಬಂದವ್ರ ಹಂಗ ಆಡ್ತಿದ್ರೆ ಯಾಕಣ? ನೀನ್ ಯಾರ ನೀನು? ನಾನಣ್ಣ ಫೋನ್ ಮಾಡಿದ್ರೆ ಇದಕ್ಕೆ ನನ್ನ ನಂಬರ್ ಯಾವ ಕೊಟ್ಟದ ನಿನ್ಗ? ಹಂಗೆಲ್ಲ ಬೈಬಾರ್ದು ಅಣ್ಣ, ಇದು RJ ಸುನಿಲ್ ಅನ್ಬಿಟ್ಟು ಮಾತಾಡೋದು. ಇದು ನಿಮ್ಗೆ ಒಂದು ಬಕ್ರಾ ಕಾಲ್ ಮಾಡ್ತಿರೋದು. ಅದು ಆಕ್ಚುಲಿ ನಮ್ ನಟನೆ ಕೊಟ್ಟಿದ್ದು, ನಾವಿಬ್ರು ಸೇರ್ಕೊಂಡು ನಿಮ್ಗೆ ಬಕ್ರಾ ಮಾಡಕ್ ಕಾಲ್ ಮಾಡಿರೋದು. ಆಕ್ಚುಲಿ ಇದೆ ನಿಜ ಅಲ್ಲ. ಏ ಶಿವರಾಜಣ್ಣ, ಬೇಜಾರು ತಿಳ್ಕೊಬೇಡ. ನಿನಗೆ ಇವರು ಯಾರಿಗಾರು ಪ್ರ್ಯಾಂಕ್ ಕಾಲು ಇದು ಯೂಟ್ಯೂಬಲ್ಲಿ ಪ್ರ್ಯಾಂಕ್ ಕಾಲು ಅಂತ ಬರ್ತದೆ ಬಕ್ರಾ. ಇವರು ಯಾರು ನಿಮ್ಗೆ ಕ್ಲೋಸ್ ಆಗಿರೋರು, ನಿಮ್ ಪರಿಚಯದವರು, ನಿಮ್ ತುಂಬಾ ಗೊತ್ತಿರೋರು, ನಿಮ್ ಇಷ್ಟಪಡುವಂತವ್ರು ಇದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. ಗೊತ್ತಾಯ್ತು. ಈಗ ಇವರು ಬಕ್ರಾ ಮಾಡಿದ್ದು ನಿನ್ ಬಾ, ನೀನು ಸಿಕ್ಕು, ನಿನ್ ನೋಡ್ಕೊತೀನಿ, ವಿಚಾರಿಸ್ಕೊತೀನಿ. ನೀನ್ ಏನ್ ಸಿಕ್ಕಿಸ್ಕೊಳ್ಳೋದು, ಏನ್ ಏನಾರು ಮಾಡ್ಕಪ್ಪ. ಇನ್ನೊಂದ್ಸರಿ ಎಲ್ಲ ಮಾತಾಡ್ಬೇಡ ನೀನು. ಬೆಂಗಳೂರು ಕೊಟ್ಟಿದ್ದೀನಿ ಇರೋ ಪಟಾಕಿ ಹೊಡೆಯವ್ರು ಹೋಗು. ಶಿವರಾಜಣ್ಣ ಸರಿ ಆಯ್ತು, ನಾನು ಬೆಂಗಳೂರಿಗೆ ಬಂದು ಸಿಗ್ತೀನಿ. ನನಗೆ ಶ್ರುತಿ ಅಕ್ಕನ ನಂಬರ್ ಕೊಟ್ಟವಳು ಫೋನ್ ಮಾಡು ಅಂದ್ಬಿಟ್ಟು. ಶ್ರುತಿ ಅಕ್ಕ ಅಂತ ಈಗಂತಿದೆ, ಅವಾಗ ಶ್ರುತಿನೇ ಓಡಿಸ್ಕೊಯ್ತೀನಿ ಅಂತಿದ್ದೆ. ಶ್ರುತಿ ಅಕ್ಕ ನಿಮ್ಗೆ ಫೋನ್ ಮಾಡಿದಿಕ್ಕನ ಮಾತಾಡ್ದು. ಆಯ್ತು ಕಪ್ಪ, ಓಕೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಏನೋ ಮಿಸ್ ಆಗಿ ಏನೋ ಮಾತಾಡ್ಬಿಟ್ಟಿದ್ದೀನಿ. ಮಾತಾಡಿದ್ ಫುಲ್ ಮಿಸ್ ಆಗೇನೆ ಬಿಡಿ, ಅದ್ರಲ್ಲೇನು ಕ್ಷಮಿಸೋದು. ಆಯ್ತು ಕಪ್ಪ, ಓಕೆ. ಅಪ್ಪ ಗುರು ಏನು ಮಜಾ ಕೊಟ್ರು ಅಪ್ಪ. ಓಕೆ, ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯ್ತಣ್ಣ, ನೀವು ಬಂದಿದ್ದು, ನಮ್ಮ ಊರಿಗೆ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಮರೆಯಲ್ಲ. ಈ ಕಾಗೆ ಆರಿಸಿದ್ದು, ಈ ಪ್ರ್ಯಾಂಕ್ ಮಾಡಿದ್ದು ಹೇಗೆ ಅನಿಸ್ತು? ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಈ ಪ್ರ್ಯಾಂಕ್ ಕಾಲು ವಿಡಿಯೋ ಅವೇನು ಗೊತ್ತಿಲ್ಲ. ಅವ್ರ ಮಗಳು ಸ್ವಲ್ಪ ನಂಗೆ ಫುಲ್ಲು ಪರಿಚಯನೇ, ಕ್ಲೋಜೆ. ಸೊ ಆಲ್ ದ ಬೆಸ್ಟ್. ಮುಂದಿನ ಎಲ್ಲ ನಿಮ್ಮ ಫ್ಯೂಚರ್, ನಿಮ್ಮ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೇದಾಗಲಿ ನಿಮಗೆ. ನಿಮಗೂ ಸೇಮ್, ನಿಮಗೂ ಆಲ್ ದ ಬೆಸ್ಟ್. ಹಲೋ ಕಬ್ಜಾ ಚರಣ. ಯಾರೋ ಅಣ್ಣ, ನಾನು ಇಲ್ಲಿ ಮನು ಅಂತ ಅಂದ್ಬಿಟ್ಟು ಮಾತಾಡ್ತಿರೋದು, ಕನಕ್ಪುರದವನು. ಹೇಳಿ ಬ್ರೋ. ನಿಮ್ಮ ವಿಡಿಯೋ ಎಲ್ಲ ನೋಡಿದ್ದೀನಿ ಅಣ್ಣ, ಸೂಪರ್ ಅಣ್ಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಆದರೆ ಇವತ್ತಿನ ವಿಡಿಯೋ ನೋಡ್ಬಿಟ್ಟು ನಾನು ನಿಜವಲ್ಲೂ ಅಣ್ಣ ಇದಾಯಿತು. ಬಟ್ ಥ್ಯಾಂಕ್ ಯು ಬ್ರೋ. ನೀವು ಅಲ್ಲೇ ಸಾಲಿ ಕೇಳಿದಕ್ಕೆ ಬದುಕೊಂಡಿದ್ರಿ. ಯಾವ್ದಕ್ಕೆ? ಹಾಂ, ಏನು ಸಾರಿ ಕೇಳಿದಕ್ಕೆ ಬರ್ಕೊಂಡ್ರಿ? ಕೇಳಿಲ್ವಾ ಸಾರಿ ನೀನು? ಕೇಳಿದ್ದೀನಿ. ಮತ್ತೆ ಯಾರಿಗೆ ಏನು ಅಂತ ಏನು ಮಾಡಿಲ್ದಂಗೆ ಒಳ್ಳೆ ಗುಮ್ಮನ್ ಥರ ಮಂಗ್ನಂಗೆ ಹೇಳ್ತಿದ್ದಿಲ್ಲ. ಅಲ್ಲ ಗುರು, ನೀನು ಯಾರು ಗುರು ಫಸ್ಟ್ ಅದೇ ಹೇಳು. ಅಲ್ಲ ನೀಟಾಗಿ ಮಾತಾಡ್ದೆ. ಏಯ್ ಅಣ್ಣ ಅಂದ್ಬಿಟ್ಟು ಸ್ಟಾರ್ಟಿಂಗೇ ನಾನು ಮಾಸೂರು ಮಾಡಿದ್ದು ನೆನಪಿರ್ಲಿ. ಮತ್ತೆ ನೀನು ಹೆಂಗೆಂಗೋ ರಾಂಗ್ ಆಡ್ತಾ ಇದೀಯಾ? ಯಾರು ಮಾತಾಡ್ತಾವ್ರ ಹಂಗ? ನಾ ಮಾತಾಡ್ತೀಯ, ನೀನ್ ಮಾತಾಡ್ತಿದ್ಯಾ? ಏಯ್ ಮೊದಲೇ ಒಂದ್ಸಲ ತಿಂದಿದ್ಯಾ? ಸುಮ್ಮನೆ ನನ್ನ ಹತ್ರ ಏನ್ ತಿಂದಿದ್ಯಾ? ಲೇ ನೀನ್ ಯಾವನ್ ಅದೇ ಹೇಳ ಫಸ್ಟ್. ಬೇಡ, ಹೇಳ, ನೀನ್ ಮಾತಾಡ. ನೀನ್ ಫೈನಲ್ ನೋಡ್ಬೇಕೋ ಬೇಡ RCBದು? ಅದು ನೀನ್ ಫೈನಲ್ ನೋಡೋದು. ಈ ಸಲ RCB ಕಪ್ ಎತ್ತದ್ ನೋಡ್ಬೇಕು ಅಂತಿದ್ಯೋ ನೋಡ್ಬಾರ್ದು ಅಂತಿದ್ಯೋ ಅದು ಹೇಳು ಫಸ್ಟ್ ನೀನು. ನೋಡ್ತೀನಿ. ಮತ್ತೆ ಏನೋ ಒಳ್ಳೆ ರೀತಿಯಿಂದ ಮಾತಾಡ್ಸಿದ್ರೆ ಒಳ್ಳೆ ಹೆಂಗೆಂಗೋ ನೀನು ಒಳ್ಳೆದೆಲ್ಲ ಮಾತಾಡ್ತಿದ್ದೀನಲ್ಲ, ಥ್ಯಾಂಕ್ ಯು ಅನ್ನಲ್ಲ. ಅದಕ್ಕೇನು ಇವಾಗ ಯಾವ್ದು ಏನು ಅಂತ ನೀನ್ ಏನು ಗೊತ್ತಿಲ್ಲ ನಂಗೆ. ಒಳ್ಳೆ ಇದ್ರ ತರ ಆಡಿದ್ರೆ ನೀನು ನಸ್ಗುನಿ ತರ. ನಾನ್ ಅಲ್ಲ ಗುರು, ನೀನ್ ಸಾರಿ ಕೇಳಿದೀನಿ. ನಾನು ನೀನ್ ಯಾರಿಗೆ ಕೇಳಿದೀನಿ, ಏನ್ ಅದು ಹೇಳು ಫಸ್ಟ್. ನೀನ್ ಯಾರಿಗೆ ಕೇಳಿದೆ, ಯಾವಾಗ ಕೇಳಿದೆ, ಯಾವ ಬಟ್ಟೆ ಹಾಕೊಂಡ್ ಕೇಳಿದೆ, ಹೆಂಗೆ ಅಂತ ನನ್ಗೆಲ್ಲ ಇದಿಲ್ಲ. ಸಾರಿ ಕೇಳಿದೆ, ಸಾರಿ ಒಪ್ಕೋತೀನಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೇಳಿದೀನಿ ನಾನು. ಕಬ್ಬನ್ ಪಾರ್ಕ್ ಅಲ್ಲೇ ಕೇಳಿದೀನಿ ನಾನು ಆ ವಿಡಿಯೋ. ಇವ್ನು ಇನ್ನ ಕಬ್ಬನ್ ಪಾರ್ಕ್ ಅಲ್ಲಿ ಅವನು. ನೀನು ಇನ್ನ ಮುಂದೆ ಬೈ. ಇವತ್ತು ಯಾವ್ದೋ ನೀನ್ ಬಟ್ಟೆ ಬಿಚ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ದೆಲ್ಲ ಉಗಿತವ್ರಲ್ಲ ಎಲ್ಲರೂ ಬಾಯ್ ಬಂದಂಗೆ. ಅದಕ್ಕೇನು ಕೇಳಿಲ್ವ ನೀನು? ಆಯ್ತು ಗುರು, ಆಯ್ತು, ಈ ತರ ಮಾಡಲ್ಲ ಅನ್ಬಿಟ್ಟು. ಮತ್ತೆ ನಿನ್ನೆದಕ್ಕ? ನಾನ್ ಯಾರಿಗೆ ಕೇಳಿಲ್ವಲ್ಲ, ನಂಗೆ ಯಾರು ಫೋನೇ ಹಾಕಿಲ್ವಲ್ಲ. ಫೋನ್ ಹಾಕಿರೋದಲ್ಲ ಗುರು, ಕಮೆಂಟ್ ಅಲ್ಲಿ ಬಾಯ್ ಬಂದಾಗ ಉಗಿತಾವ್ರಲ್ಲ, ಅದಕ್ಕೆ ನೀನ್ ಆಯ್ತು ಗುರು, ಆಯ್ತು. ಕಮೆಂಟ್ ಅಲ್ಲಿ ಕೇಳಿದೀನಿ, ಅವನ ಕೇಳಿದೀನಿ. ಟಿ ಶರ್ಟ್ ಸಿದ್ದಿದ್ದಕ್ಕಪ್ಪ ಸಾರಿ ಅಂತ ಕೇಳಿದೀನಿ. ಅದನ್ನೇ ನಾನು ಹೇಳಿದ್ದು. ಕೇಳಿದ್ಯಾ? ಅದಕ್ಕೆ ಬದಿಕೊಂಡೆ ನೀನು.
ಅಲ್ಲ ಗುರು, ನೀನ್ ಅದನ್ನ ಮೆನ್ಷನ್ ಮಾಡಿ ಹೇಳ್ಬೇಕು ಸಾರಿ ಕೇಳಿದ್ಯಾ ಅಂತೇಳಿ. ನೀನ್ ಯಾವ್ದಕ್ಕೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ನಿಂಗೆ? ಇಲ್ಲ ಬಿಡು, ನೀನು ಏನು ಬಾಯಿಗೆ ಬೆಟ್ಟಿಕ್ಕರ್ ಚೀಪ್ ಬೇಕೋ ಕಚ್ಬೇಕು ಅಂತ ಯೋಚನೆ ಮಾಡೋ ಮಗನ ನೀನು. ಅದನ್ನ ಮೆನ್ಷನ್ ಮಾಡಿ ಹೇಳ್ಬೇಕು ಅಂತ. ಅಲ್ಲ ಗುರು, ಇಲ್ಲ ನೋಡು, ನಾನ್ ಸಿಂಪಲ್ ಆಯ್ತು ಗುರು. ನಾನು ರೆಸ್ಪೆಕ್ಟ್ ಕೊಡ್ತೀನಿ ಪ್ರತಿಯೊಬ್ಬರು. ನಂಗೆ ಎಷ್ಟೋ ಜನ ಫೋನ್ ಹಾಕ್ತಾರೆ, ಎಲ್ರ ಜೊತೆ ಚೆನ್ನಾಗೇ ಇರ್ತೀನಿ, ಚೆನ್ನಾಗೇ ಮಾತಾಡ್ತೀನಿ. ಬಟ್ ನೀನು ಮ್ಯಾಟ್ರ್ ಹೇಳ್ಬೇಕು, ಸಾರಿ ಕೇಳಿದ್ರೆ ಅವ್ರು ಕೇಳಿದೀನಿ ಅಂತೀನಿ, ಅದ್ರಲ್ಲಿ ಏನ್ ತಪ್ಪು? ನಾನ್ ಫಸ್ಟ್ ಅದನ್ನೇ ಕೇಳ್ಬಿಟ್ಟು ಮಾತಾಡಿದ್ದು, ಸಾರಿ ಕೇಳಿದೆ ಬದಿಕೊಂಡಿದ್ಯಾ ಅಂತ ಅನ್ಬಿಟ್ಟು. ಸರಿ ಬಿಡು ಗುರು. ಆಯ್ತಾ? ಬದಿಕೊಂಡಿದ್ಯಾ ಅಂದ್ರೆ ಬದಿಕೊಂಡಿದ್ಯಾ ಅಂದ್ರೆ ಇನ್ನೂ ಉಸಿರಾಡ್ತಿದ್ಯಾ, ಮಾತಾಡ್ತಿದ್ಯಾ ನಮ್ ಜೊತೆ ಅಂತ, ಇನ್ನೇನು? ಅಲ್ಲ ಅದೇನದ ಆ ವರ್ಡ್ ಯೂಸ್ ಮಾಡೋದು? ಕೇಳಿಲ್ಲ ಅಂದ್ರೆ ಸಾಯ್ತಿದ್ದ ನಾನು. ನೀನ್ ಏನೇನೋ ಮಾಡ್ಬೋದು, ನಾವು ಏನ್ ಬದಿಕೊಂಡೆ ಅಂತ ಅನ್ನೋದು ಏನ್ ತಪ್ಪಪ್ಪ? ಓ ಸರಿ ಆಯ್ತು ಬಿಡು ಗುರು. ಅದಲ್ಲ, ಏನ್ ನಾನು ತಪ್ಪೇನ್ ಮಾತಾಡ್ದೆ ಹೇಳು ನೀನು. ಆಯ್ತು ಬಿಡು ಗುರು, ತಪ್ಪು ಯಾರು ಮಾತಾಡ್, ನೀನು ಮಾತಾಡಿಲ್ಲ. ಮೊದ್ಲೇ ಸಾವಿರಾರು ಟೆನ್ಷನ್ ಇದೆ, ಆ ಟೆನ್ಷನ್ ನಂಗೆ. ಒಂದ್ ನಾಯಿಗೂ ಟೆನ್ಷನ್ ಇರ್ತದೆ, ಕಬ್ಗೆಲ್ಲ ತನಕ RCBದು. ನೀನೇನು ಸುಮ್ನೆ ಹುಚ್ಚು ಬಂದಂಗ್ ಕೋತ್ಕೋತಿದಾರ ಆಡ್ಬೇಡ. ನಾನು ಹೇಳೋದು ಕೇಳು ಫಸ್ಟ್. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹೋಲ್ಡ್ ಆಗ್ತೀಯಾ? ಇರ್ಲಿ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನಂತರ. ಬ್ಲಾಕ್ ಲಿಸ್ಟ್. ಹಲೋ ಸುಧಾಕರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ಏನ್ ನಿಮ್ ಕಬ್ಜಾ ಒಂದ್ ಅವಾಜ್ಗೆನೆ ನಮ್ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ನಲ್ಲ? ಅದೇ ಅಲ್ಲ, ಒಂದ್ ಆತರ ಅವಾಜ್ ತುಂಬಾ ಬರ್ತಾವ ಅವ್ನ್ಗೆ, ಅದಕ್ಕೇನೆ. ಏನೇನ್ ಯಾರ್ಯಾರು ಏನೇನಂತ ಅವಾಜ್ ಆಗ್ತಾರೆ? ಎಷ್ಟು ಗಂಟೆಲೆಲ್ಲ ಫೋನ್ ಮಾಡ್ತಾರೆ ಸರ್. ಅವು ಇವೇನೋ ಮಾಡಿರ್ತಾನಲ್ಲ ತಲೆ ಕೆಲ್ಸಗಳು ಮಾಡ್ತಾ ಇರ್ತಾರೆ ಫೋನ್. ಓಕೆ, ಈಗ ಅವ್ರಿಗೆ ಫೋನ್ ಮಾಡಿ ಕಾಲ್ ಹಾಕಿ, ಬಟ್ ನಾನು ಲೈನಲ್ಲಿ ಇರೋದು ಹೇಳ್ಬೇಡಿ. ಏನಂತ ಹೇಳ್ಬೇಕು ಸರ್ ಅವ್ನಿಗೆ? ಅದೇ ಏನು ಫೋನ್ ಬಿಸಿ ಬರ್ತಾಯ್ತಲ್ಲ, ಅದು ಯಾರ್ಯಾರೋ ಕನಕಪುರದ ಹುಡುಗರೆಲ್ಲ ನನಗೆ ಫೋನ್ ಮಾಡಿ, ಯಾರೋ ಫೋನ್ ಮಾಡಿ ಏನು ಹಂಗೆ ಹಿಂಗೆ ಅಂತ ಅವಾಜ್ ಆಗ್ತಿದ್ರಲ್ಲ, ಏನಾಯ್ತೋ ಏನು ಅಂತ ಸುಮ್ಮನೆ ಕೇಳಿ. ಸರಿ ಸರ್, ನೀವು ಯಾವ್ದು ಕನಕಪುರ ಕರೆಕ್ಟ್ ಆಗಿ ಹಿಡ್ದಿದ್ದೀರಾ? ಮೊನ್ನೆ ಎಲ್ಲೋ ಅಲ್ಲಿ ಕಿರಿಕ್ ಬೇರೆ ಮಾಡ್ಕೊಂಡ್ ಬಂದಿದ್ದ, ಅದಕ್ಕೆ ಅವ್ನು ಎದ್ರಕೊಂಡಿರೋದು. ಬ್ಯಾಡ್ ಕಮೆಂಟ್ ಹಾಕಿದ ಯಾರೋ ಅಂದ್ಬಿಟ್ಟು ಹೋಗಿ ಜಗಳ ಆಡ್ಕೊಂಡ್ ಬಂದವನೆ. ಓ, ಕನಕಪುರಕ್ಕೆ ಹೋಗೇನೆ? ಅವಾಗ ಯಾವಾಗ್ಲೂ ಅಲ್ಲೇ ಒಂದು 15 ದಿವಸನೋ ತಿಂಗಳಿಂದೆ. ನೀವು ಬೇರೆ ಕನಕಪುರ ಅಂತ ಮಾಡಿದೀರಾ, ಭಯ ಬಿದ್ದೋಗಿತ್ತು. The person you are speaking with has put your call on hold. ಹಲೋ. ಹೇಳೋ. ಅಲ್ಲ ಯಾರೋ ಏನೋ ಫೋನ್ ಮಾಡ್ತಾರಲ್ಲ, ಯಾರೋ ಕನಕಪುರ ಹುಡುಗರು ಅಂತ. ಏನೋ ವಿಷಯ? ನಂಗೆ ಏನ್ ಗೊತ್ತಪ್ಪಾಜಿ, ಫೋನ್ ಹಾಕಿದ್ರು. ಹಲೋ ಅಂದೆ, ಹೇಳಿ ಅಂದೆ. ನಿಮ್ ಫ್ಯಾನ್ ಒಂದು ಥ್ಯಾಂಕ್ ಯು ಅಣ್ಣ ಅಂದೆ. ಮೊನ್ನೆ ಏನೋ ಸಾರಿ ಕೇಳಿ ಕುಳ್ದಿದ್ಯಾ ಅಂದ್ರು. ಯಾವ್ದಣ್ಣ ಅಂದೆ. ಯಾವ್ದು ನಿಮ್ಗೆ ಗೊತ್ತಿಲ್ವ ಅಂತ ರಾಂಗ್ ಮಾತಾಡ್ತಾನೆ. ಹೌದಾ, ನಾನು ಯಾವ್ ಕೇಳಿ ಹೇಳು ಅಂತಂದೆ. ಏನೋ ಮಾತಾಡ್ತಾನೆ, ಅದಕ್ಕೆ ಫೋನ್ ಕಟ್ ಮಾಡಿ ಬ್ಲಾಕ್ ಹಾಕ್ಬಿಟ್ಟೆ. ಏನೋ ಫೋನ್ ಮಾಡ್ತಾರೆ, ಏನೋ ಜಸ್ತಿ ವಿಷಯಕ್ಕೆ ಏನೋ ಜಗಳ ಆಯ್ತಂತೆ. ಏನೋ ಹುಡುಗನೆಲ್ಲ ಕರ್ಕೊಂಡ್ ಬರ್ತೀವಿ ಹಂಗೆ ಹಿಂಗೆ ಅಂತ ಏನೇನೋ ಅಂತಾರಂತೆ. ಯಾವ ಹುಡುಗರಪ್ಪಾಜಿ, ಯಾವ ವಿಷಯ ಯಾರೋ ಒಂದು ಗೊತ್ತಾಗ್ತಿಲ್ಲ ನಂಗೆ. ಯಾರಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಯಾವಾಗ ಏನೋ ಒಂದ್ ಕಿರಿಕ್ ಮಾಡ್ಕೊಂತಾನೆ ಇರ್ತಿಲ್ಲ ಎಲ್ರ ಹತ್ರ. ನಾನ್ ಯಾರ ಹತ್ರ ಮಾಡ್ಕೊಳಪ್ಪಾಜಿ? ಅಯ್ಯೋ, ನಾನ್ ಇದೇ ಏನೋ ಮಾಡಿಲ್ಲಪ್ಪಾಜಿ. ಅವನೇ ಫೋನ್ ಹಾಕಿದ್ದು, ಅಪ್ಪನೇ ಫೋನ್ ಹಾಕ್ಬಿಟ್ಟು ಅವನೇ ಮಾತಾಡ್ದ. ಅವನೇ ಇದ್ ಮಾಡ್ದ, ನಾನೇನ್ ಮಾಡ್ಲಿ? ನಾನು ಹಂಗಾಗೂ ಮಾತಾಡಿಲ್ಲ ಅವನಿಗೆ. ನಾನು ಅವ್ರು ಯಾರೋ ಫೋನ್ ಮಾಡಿ ನೀನೇನೋ ಅಡ್ರೆಸ್ ಕೇಳಿದಂತೆ, ಏನೋ ಬರ್ತೀನಿ ತಡಿ ಎಲ್ಲಿದ್ಯಾ ಅಂತ ಅಂದ. ನೀನ್ ಯಾವಾಗ ಆಗ್ದೆ ಅಂತ ಹಂಗೆ ಹಿಂಗೆ ಅಂತವ್ರೆ. ಎಲ್ಲ ಅಡ್ರೆಸ್ ಕೇಳಿ ನಾನು ಅವ್ನಿಗೆ. ಅದೇ ಫೋನ್ ಆಗ್ದ. ನನ್ ಮೊದ್ಲೇ ಸಾವಿರ ಟೆನ್ಷನ್ ಐತೆ, ಇದೊಂದು ಟೆನ್ಷನ್ ಕೊಡ್ಬೇಡ್ರಿ, ನೀವು ಆಮೇಲೆ ಮಾಡ್ತೀನಿ ಇದೇನ್ ಕಟ್ ಮಾಡಿದೆ ಮಾತ್ರ ಬ್ಲಾಕ್ ಹಾಕ್ಬಿಟ್ಟೆ ಅಷ್ಟೇ. ನೀನ್ ಮುಟ್ಕೊಂಡು ಹೇಳು ಕಬ್ಜಾ, ನೀನು ರಾಂಗ್ ಆಗಿ ಮಾತಾಡಿಲ್ಲ ಅಂತ. ಮುಟ್ಕೊಂಡೈತಿ, ರಾಂಗ್ ಮಾತಾಡಿಲ್ಲ. ಏನ್ ಮುಟ್ಕೊಂಡು? ಏನ್ ಮುಟ್ಕೊಂಡು? ಆತ್ಮಸಾಕ್ಷಿ ಮುಟ್ಕೊಂಡು ಹೇಳು ಕೋತಿ. ತುಂಬಾ ಸಾಕ್ಷಿಯಾಗಿ ಮುಟ್ಕೊಂಡಿರ್ತೀನಿ, ಏನೋ ರಾಂಗ್ ಮಾತಾಡಿಲ್ಲ. ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಮಂಗ್ನಂಗ್ ಆಡ್ತಾವನೆ. ನನ್ನ ಹತ್ರ ರೆಕಾರ್ಡ್ ಇದ್ದಿರ್ಬೋದು ಮೋಸ್ಟ್ಲಿ. ಯಾವ ಬದನೆಕಾಯಿ ರೆಕಾರ್ಡ್? ನೀನ್ ಏನ್ ಬದನೆಕಾಯಿ ರೆಕಾರ್ಡ್ ಇಟ್ಟಿರೋದು ಇಲ್ಲಿ ಎದ್ರಕೊಂಡು ನನ್ನ ನಂಬರ್ನ ಬ್ಲಾಕ್ ಮಾಡಿ ಇಟ್ಕೊಂಡಿದ್ಯಲ್ಲ. ನೀನ್ ನಿಜವಲ್ಲೂ ನೀನು RCB ಕಪ್ ಎತ್ತದ್ ನೋಡಕ್ ಆಗಲ್ಲ ಕಣ. ನೀನು ಹಿಂಗೆಲ್ಲ ಆಡ್ತಾ ಇದ್ರೆ ಯಾರಪ್ಪಾಜಿ ಅವರು? ಅಪ್ಪಾಜಿ ನೀನ್ ಕೇಳ್ತೀಯ? ಅವ್ರು ಯಾರು ಫೋನ್ ಮಾಡೋರಲ್ಲ, ಅವ್ರ ಯಾರೋ ನಿನಗ್ ಮಾಡಿದ್ರಂತಲ್ಲ, ಅವ್ರು ಯಾರೋ ಗೊತ್ತಿರೋರು ಅಂತ. ನನಗೆ ಗೊತ್ತಿರೋರ್ ಕಡೆಯಿಂದ ಯಾರ್ದು ನಂಬರ್ ಇಸ್ಕೊಂಡ್ ಮಾಡೋರು ನೋಡು. ನೀನು ಬಾ, ನೀನು ಕನಕಪುರ ಕಾಲಿಕ್ಬಿಡು. ನಿನ್ಗೈತೆ ನಿನ್ಗೆ. ಯಾರ್ ಗುರು ನೀನು? ನಾನೇ ಏನೋ ಮಾತಾಡ್ತಿಲ್ಲ ಗುರು. ನೀನು ಯಾವ್ದು ಮಾತಾಡ್ತಾ ಏನೇನೋ ಮಾತಾಡಿ ನೀನ್ ಏನ್ ಮಾಡ್ದೆ ಅಂತ ನಾನು ಅಂತ ಏನಂದೆ ನಾನು? ಏನೇನೋ ಮಾತಾಡ್ಬಿಡು ಉಗಿಸ್ಕೊಂಡಿರೋದು ನೀನು, ನಾನಲ್ಲ. ಈಗ ನಂಬರ್ನ್ಯಾಗ ಬ್ಲಾಕ್ ಮಾಡಿದೆ ನಂದು. ನೀನ್ ರಾಂಗ್ ಮಾತಾಡ್ತೀಯಲ್ಲ ಗುರು. ಮಾತಾಡ್ತದೆ ಏನೋ ಹೋಯ್ತಿ, ಎಲ್ಲೆಲ್ಲೋ ಲಿಂಕ್ ಆಗ್ತೀಯ ನೀನು. ನನ್ ಪರ್ಸನಲ್ ಅದು ನೀನೇ ಕೇಳ್ತೀಯ? ಅದು ನೀನ್ ಪರ್ಸನಲ್ ಹಿಂದಕ್ಕೆ ಪರ್ಸನಲ್ ಇಟ್ಕೊ ನೀನ್ ಅದನ್ನ. ಪರ್ಸನಲ್ ನೀನೇ ಕೇಳೋನು. ನೀನ್ ಯಾವನು ಅದೇ ಫಸ್ಟ್. ಉದ್ದ ಆಯ್ತೈತ್ ನಿನ್ ನಾಲ್ಗೆ ಕಬ್ಜಾ. ಕೇಳಕ್ಕೆ ಅದೇ ಫಸ್ಟ್. ನಾನ್ ಹೇಳ್ತಾ ಇದೀನಿ ಕೇಳು. ನೀನ್ ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ ನಾನು, ತಲೆಕೆಟ್ರೆ. ಇಲ್ಲೇ ಇದೀನಿ, ಎಲ್ಲಿದ್ದೀನಲ್ಲ ಅದೆಲ್ಲ ಬಿಟ್ಬಿಡು ಗುರು ನೀನು. ನೀನು ಬಿಟ್ಬಿಡು. ನನಗ್ ಒಂದ್ ವಿಷಯ ಹೇಳು ಕಬ್ಜಾ, ನೀನು RCB ಕಪ್ ಎತ್ತದ್ನ ನೀನ್ ನೋಡ್ಬೇಕೋ ಬೇಡ? ನಿಂಗೆ ಆಸೆ ಐತೆ ಇಲ್ವಾ ಅದನ್ನ ಹೇಳು. ಅಪ್ಪಾಜಿ ಕಟ್ ಮಾಡಪ್ಪಾಜಿ. ಕಟ್ ಮಾಡಕ್ಕೆಲ್ಲ ಆಗಲ್ಲ ಕಬ್ಜಾ. ಕಬ್ಜಾ ಅವ್ರ RJ ಸುನಿಲ್ ಕಣಲ್ಲೇ ಅವ್ರಲ್ಲೇ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ
ಮಾಸ್ಟರ್ ಪೀಸು. ಕೇಳಿದ್ದೆ ನೋಡಿರ್ಲಿಲ್ಲ. ಓ ಅಣ್ಣ, ಅಯ್ಯೋ ಅಣ್ಣ, ಏನಣ್ಣ ಹಿಂಗ್ ಅಂತೀರ ನಾವು? ಅಯ್ಯೋ ಓ ಅಣ್ಣ, ಕೊಟ್ರಿ ಅಣ್ಣ ನಮ್ಗೆ ಕೆಲ್ಸ ನೀವು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನ್ ಮೊದ್ಲೇ ಅಣ್ಣ ಮೊನ್ನೆ ಯಾರೋ ಫೋನ್ ಹಾಕೋಣ, ಅಯ್ಯೋ ನಾನು ಮೀಟ್ರ್ ಫುಲ್ ಆಫ್ ಅಣ್ಣ ನಂದು. ಕೈ ಕಾಲೆಲ್ಲ ನಡುಗ್ತೈತಣ. ಚೆನ್ನಾಗಿ ಕಂಟೆಂಟ್ ಕೊಡ್ತೇವೆ ಬಿಡಪ್ಪ, ಏನಾಗ್ಲಿ. ಈ ತರ ಎಲ್ಲ ಭಯ ಪಡ್ತಿದ್ರೆ ಯಾವ ಬದುಕ್ತಾನೆ? ಅಯ್ಯೋ ತುಂಬಾ ಖುಷಿ ಆಯ್ತು ಸರ್ ಮಾತಾಡಿ. ಓಕೆ, ಸುಧಾಕರ್ ಹತ್ರ ನಿಮ್ಮ ನಂಬರ್ ತಗೊಂಡು ಇನ್ನೊಬ್ಬರ ಹತ್ರ ಕಡೆಯಿಂದ ನಿಮಗೆ ಮಾಡಿಸಿದ್ದು. ನಮ್ಮ ಮನಸ್ಸಿಂದ ಹೃದಯಪೂರ್ವಕ ಧನ್ಯವಾದಗಳು ಸರ್. ಆದ್ರೂ ಸರ್ ಹೆವಿ ಕ್ಷಮ ಕೊಟ್ಬಿಟ್ರಿ ಸರ್. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧಾಕರ್ ಅವ್ರು, ಸಿಗೋಣ ಒಂದ್ಸಲ. ಸರ್ ಸಿಗೋಣ. ಥ್ಯಾಂಕ್ ಯು ಮಾ. ಜೈ RCB. ಜೈ RCB, ಜೈ RCB ಸರ್. ಯಾರಿಗೆ ನಾವು ಸಕ್ಕದಾಗಿ ಇಂಟ್ರಾಕ್ಟ್ ಮಾಡೋಣ. ನೀವು ಕಲರ್ ಕಾಗೆ ಆರಿಸಿರ್ತೀರಾ, ಸ್ವೀಟ್ ಅಂಡ್ ಬ್ಯೂಟಿ ಕಾಗೆ ಆರಿಸಿದ್ದೀರಾ? ಸ್ವೀಟ್ ಅಂಡ್ ಬ್ಯೂಟಿ ಕಾಗೆ ಏನು ಹೊಸ ಥರದ್ದು ಒಳ್ಳೆ ಫೇಮ್ ಇದ್ದಾರೆ. ಪಾಯಲ್ 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 ಎಸ್, ಬ್ರಾಡ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ನೀವೆಲ್ಲ ತುಂಬಾ ಜನ ನೋಡಿರ್ತಾರೆ ಯೂಟ್ಯೂಬಲ್ಲಿ, ಮತ್ತೆ ಬ್ರಾಡ್ ಸಿನಿಮಾದಲ್ಲೂ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾವೀಗ ಕಾಲ್ ಮಾಡೋಣ ಬನ್ನಿ ಪಾಯಲ್ಗೆ. ಮೇಡಮ್, ನಾನು ಆನಂದ್ ಅಂತ ಅಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟ್ರು. ಇದು ಮೇಡಮ್ ಪಾಯಲ್ ಅವರ ಮಾತಾಡೋದು? ಎಲ್ಲಿದ್ದೀರಾ ಮೇಡಮ್ ಈಗ ನೀವು? ಹೈದರಾಬಾದ್. ಓಕೆ. ಇದು ಮೇಡಮ್ ನಿಮ್ದು ಇನ್ಸ್ಟಾಗ್ರಾಮ್ ID ಏನು ಮೇಡಮ್ ನಿಮ್ದು? ಇವಾಗ ನಿಮ್ ಬೇರೆಯವ್ರು ಹ್ಯಾಂಡ್ಲ್ ಮಾಡ್ತಿರೋದು ಅಥವಾ ನೀವೇ ಅದು ಹ್ಯಾಂಡ್ಲ್ ಮಾಡ್ತಿರೋದು ಮೇಡಮ್? ಅದು ನನ್ನ ಟೀಮ್ ಇದ್ದಾರೆ ಸರ್, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸ್ವಲ್ಪ ಅವ್ರದ್ದು ಯಾವ್ದಾದ್ರು ನಂಬರ್ ಕೊಡ್ತೀರಾ? ಇಲ್ಲ ಮೇಡಮ್, ನಾನು ನಿಮ್ಮ ಹತ್ರ ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ. ಕೊಡಿ, ಮಾತಾಡ್ತೀನಿ ಡೈರೆಕ್ಟ್ ಅವ್ರ ಹತ್ರನೇ. ಇಲ್ಲ ಮೇಡಮ್, ನಿಮ್ಗೆ ಫಸ್ಟ್ ಆಫ್ ಆಲ್ ಯಾರು ಪರ್ಮಿಷನ್ ಕೊಟ್ಟಿದ್ದು? ಬಟ್ ಏನಂತಂದ್ರೆ ನೀವು ಬಂದು ದಯವಿಟ್ಟು ಲೈವ್ ಅಲ್ಲಿ ಬಂದು ನೀವು ಒಂದು ಸಾರಿ ಕೇಳಲೇಬೇಕು. ಅಲ್ಲಿ ತನಕ ನಾವಂತೂ ಬಿಡಲ್ಲ. ಫಸ್ಟ್ ನೀವು ಅದು ಯಾರು ಪೋಸ್ಟ್ ಮಾಡಿದ್ದು ಅವನ ನಂಬರ್ ನನಗೆ ಬೇಕು. ನನ್ನ ಅಕೌಂಟ್, ನನ್ನ ವಿಷಯ. ನಿಮ್ಮ ಅಕೌಂಟ್ ಏನಂತ ಹೇಳಿ ನೀವು? ಯಾವ ನಂಬರ್ ಕೊಡಿ, ಇವ್ರ ನಂಬರ್ ಕೊಡಿ, ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು ನಾವು? ಮೇಡಮ್, ನೀವು ಆರ್ಟಿಸ್ಟ್, ದಯವಿಟ್ಟು ಅದನ್ನ ನೀವು ಸ್ಕ್ರೀನ್ ಮೇಲೆ ಇಟ್ಕೊಳ್ಳಿ. ಆಕ್ಟಿಂಗ್ ನೀವು ಈಗ ತಾನೇ ಹ್ಯಾಂಡ್ಲ್ ಬೇರೆಯವ್ರು ಮಾಡ್ತಿರೋದು ಅಂದ್ರೆ ಅಲ್ವಾ? ಅದ್ ಯಾರು ಮಾಡಿದಾರೆ ಅವ್ರನ್ನೇ ಕೇಳ್ತೀನಿ. ನಿಮ್ಗೆ ಗೊತ್ತಿಲ್ಲ ಅಲ್ವಾ ಇದ್ರ ಬಗ್ಗೆ? ಹಾ, ಸುಮ್ ನಂಬರ್ ಕೊಡಿ ಮೇಡಮ್, ನಂಬರ್ ಕೊಡಿ. ಎತ್ತಲ್ಲ ಈಗ ಚಾಲೆಂಜಾ? ಎತ್ತಾರೆ ಚಾಲೆಂಜ್. ನೀವು ಗೆದ್ರಿ, 1 ಪಾಯಿಂಟ್ ನಿಮ್ಗೆ. ಸೆಕೆಂಡ್ ಕಾಲ್ ಮಾಡಿ, ಎತ್ತಾರೆ. ಮಾಡೋಣ. ಓಕೆ, ಈಗ ನಮ್ಮ ಡೈರೆಕ್ಟರ್ ಫೋನ್ ಮಾಡಿಸಿ ಅವ್ರ ಕಡೆಯಿಂದ ಕಾನ್ ಕಾಲ್ ಹಾಕ್ಸೋಣ. ಸುನೀಲ್, ನಮ್ಮ ನಟಿ ನಿಮ್ಮ ನಟಿ ಯಾಕೋ ಮುನ್ಸ್ಕೊಂಡು ಒಂದ್ಸಲ ಕಾಲ್ ಕಟ್ ಮಾಡ್ಬಿಟ್ಟು ಫೋನ್ ಎತ್ತುತ್ತಾ ಇಲ್ಲ. ಪಾಯಲ್ಲ ಕಾಲ್ ಮಾಡಿ. ನನ್ನ ನಂಬರ್ ಸೇವ್ ಮಾಡ್ಕೊಂಡಿರಲ್ಲ, ನಂಬರ್ ಇಲ್ಲ, ಬೋರ್ಡ್ ತೆಗಿತಾಳೆಲ್ಲ ಗೊತ್ತಿಲ್ಲ. ನಾನು ಅವಳು ಫೋನೇ ಮಾಡಿಲ್ಲ ಯಾವತ್ತು. ಹೌದಾ? ನಾನು ಯಾರಿಗೂ ಮಾತಾಡಲ್ಲ, ನಮ್ಮ ಅಸಿಸ್ಟೆಂಟ್ ಗಳೆಲ್ಲ ಮಾತಾಡೋದು. ಓಹೋ, ಹಂಗಾರ ಅವ್ರ ಜೊತೆ ಯಾರು ಮಾತಾಡೋದು ಸರ್? ಅವ್ರ ಜೊತೆ ಅವ್ನ ನಂಬರ್ ಕಳಿಸ್ಲಾ? ಅವನಿಗೆ ತಗೊಳಕ್ ಹೇಳ? ಕಳ್ಸಿ ಸರ್. ಹಲೋ ಅಭಯ್ ಅವರೇ, ನಮಸ್ಕಾರ. ನಮಸ್ತೆ. RJ ಸುನಿಲ್ ಅಂತ ಮಾತಾಡೋದು ಸರ್. ನಮಸ್ತೆ ಸರ್, ಹೇಳಿ ಸರ್. ನಮಸ್ಕಾರ. ಬ್ರಾಡ್ ಸಿನಿಮಾ ಪ್ರಮೋಷನ್ ಇದೀವಿ. ಹಾ ಸರ್, ಹೇಳಿ ಸರ್. ಪಾಯಲ್ ಅವ್ರಿಗೆ ಕಾಳಾಗ್ತೋ ಯಾಕೋ ಅವರು ತಿನ್ಬಿಟ್ಟು ಕಕ್ಬಿಟ್ರು. ಮತ್ತೆ ರಿಸೀವ್ ಮಾಡ್ತಾ ಇಲ್ಲ. ನಾನೊಂದ್ಸಲ ನಾನೇ ಕಾನ್ಫರೆನ್ಸ್ ತಗೊಳ್ಳಿ. ಕಾನ್ಫರೆನ್ಸ್ ತಗೊಳ್ಳಿ ಅವ್ರನ್ನ. The person you are speaking with has put your call on hold. ಹಲೋ ಹಲೋ, ಪಾಯಲ್ ಅವ್ರು ನಮಸ್ತೆ. ಅಭಯ್ ಮಾತಾಡ್ತೀನಿ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಎಸ್, ಚೆನ್ನಾಗಿದ್ದೀನಿ. ಏನ್ ಅವಾಗಿಂದ ಫೋನ್ ಮಾಡ್ತಾ ಇದೀವಿ, ರಿಸೀವ್ ಮಾಡ್ತಾ ಇಲ್ವಲ್ಲ ನೀವು? ಒಂದ್ ನಿಮಿಷ ತಡಿ, ನಂಗೆ ಈಗ ಗೌರವ ಬಂದಿತ್ತು. ಲಾಸ್ಟ್ ನಂಬರ್ 632. ಹೌದೌದು. ನೀವಾ? ಓಕೆ. ಯಾರಿದು? ಅಲ್ಲಿ ಪುನಃ ಸಾಕು. ಬ್ರಾಟ್ ಅಲ್ಲೂ ನೋಡಿದೀನಿ, ಮತ್ತೆ ಯೂಟ್ಯೂಬ್ ಅಲ್ಲಿ ಕಡಿಮೆ ನೋಡಿದೀವಿ ನಿಮ್ ವಿಡಿಯೋಸ್ಗಳನ್ನ ಮಾಡಿರೋದ್ನ. ಮುಂಚೆ ಗೊತ್ತಾ ನಮ್ಗೆ? ಗೊತ್ತಾ? ಇವಾಗ ಹೇಳಿದ್ರಲ್ಲ, ಇದು ಅರ್ಗಿಸ್ಕೊಳಕ್ ಆಯ್ತಲ್ಲ ಈ ಮಾತನ್ನ. ಗೊತ್ತಾಗ್ತಿಲ್ಲ ನಿಜಾಗ್ಲು. ಯಾಕೆ ಕಟ್ ಮಾಡಿದ್ದು ಸರ್ ಯಾವಾಗ್ಲೇ? ಯಾರಿದ್ದು? ಸೀರಿಯಸ್ಲಿ ಹಲೋ? ನಾನು ಹಲವು ಕೋಳಿ ಪಲಾವ್ ಎಲ್ಲ ಬಿಟ್ಬಿಟ್ಟು ಮ್ಯಾಟ್ರ್ ಬನ್ನಿ. ಈಗ ಯಾಕೆ ಕಟ್ ಮಾಡಿದ್ದು? ಯಾಕೆ ಕಟ್ ಮಾಡಿದೆ ಅಂದ್ರೆ ನಂಬರ್ ಬೇರೆಯವ್ರದ್ದು ಬೇಕಿತ್ತಲ್ಲ, ಅದಕ್ಕೆ ಸರಿ ಆಯ್ತು ಕೊಡ್ತೀನಿ ಅಂತ ಅಂದೆ.
ಕೊಡ್ಬೇಕು ತಾನೇ. ಫೋನ್ ಕಟ್ ಮಾಡಿದ್ರೆ ನಿಮ್ ಚಿಕ್ಕಪ್ಪನ ಹತ್ರ ಹೋಗಲ್ಲ ನಂಬರ್ ಇಸ್ಕೊಳಕ್ಕೆ. ಯಾರಿದು? ಪುನಃ ಇಲ್ಲಿ ಸಾಕು, ಒಂದ್ ಪೇಮೆಂಟ್ ಒಂದ್ ಆಕ್ಟಿಂಗ್ ಅಷ್ಟೇ. ಗೌರವ್? ಹಾ. ಗೌರವ್ ನಿಂದೇನ್? ಇದ್ಯಾವ್ದೋ ಹೊಸ ಸಾಫ್ಟ್ವೇರ್ ಬಂದೈತೆ. ಸೀರಿಯಸ್ಲಿ ಗೊತ್ತೇ ಆಗಿಲ್ಲ ಗೌರವ್. ಇನ್ನೊಬ್ರು ಕೊಡ್ತೀನಿ, ಅವ್ರದ್ದು ಯಾರು ವಾಯ್ಸ್ ಗೊತ್ತಾಗತ್ತ ನೋಡು. ಓಕೆನಾ? ಹಲೋ, ನಮಸ್ತೆ ಪಾಯಲ್. ನಮಸ್ತೆ. ಜೋಕ್ ಮಾಡಿದ್ರೆ ಗೊತ್ತಾಗಲ್ಲ, ಸೀರಿಯಸ್ ಆಗಿದ್ರೆ ಹೇಗೆ ಗೊತ್ತಾಗುತ್ತೆ? ಸೀರಿಯಸ್ಲಿ ನಂಗೆ ಯಾರ್ದು ಏನು ಗೊತ್ತಾಗಿಲ್ಲ, ನಂಗೆ ಗೌರವದೇ ಗೊತ್ತಾಗಿಲ್ಲ ಅಂದ್ರೆ When listening to my name, people should ಒಚ್ಚೆ ಬಿಟ್ಕೋಬೇಕು. ಇಂಗ್ಲಿಷಲ್ಲಿ ಹೇಳಿ. ಅಲ್ಲ, ಹಾ ಮತ್ತೆ ಮಾಡಿ ಹೇಳ್ಬಿಡೋಣ. ಬಿಸಿ ಬರ್ತಾ ಇದೆ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಗೌರವ್ ಮಾಡಿರ್ತಾಳೆ, ನಾವೇ ಗೌರವ್ ಮಾಡ್ಬೇಡ. ಗೌರವ. ಹಲೋ ಗೌರವ್, ಸುನಿಲ್ ಮಾತಾಡೋದು. ಸರ್ ಗೊತ್ತಾಯ್ತು ಹೇಳಿ ಸರ್. ಪಾಯಲ್ ಫೋನ್ ಮಾಡಿರ್ಬೇಕಲ್ಲ? ಪಾಯಲ್ ಇಲ್ಲ, ಮಾಡಿದ್ರು, ಬೇರೆ ವಿಷಯಕ್ಕೆ ಮಾಡಿದ್ರು. ಸರಿ, ಈಗ ಲೈನ್ಗೆ ಹಾಕಿ ಪಾಯಲ್ಗೆ. ಹಾ, ನಾನಿರೋದು ಹೇಳ್ಬಿಡಿ. ಓಕೆ. ಹಾ. The person you are speaking with has put. ಹಲೋ ಹಲೋ ಹಲೋ. ಪಾಯಲ್. ಏನಪ್ಪ ಗೌರವ ಸಾಫ್ಟ್ವೇರ್ ಗೌರವದು ಆತರ ಕೆಲಸ? ನಿಜವಾಗ್ಲೂ ನೀನೇನದು? ನಾನೇನೆ. ಹೌದಾ? ಸೀರಿಯಸ್ಲಿ ಗೊತ್ತೇ ಆಗ್ಲಿಲ್ಲ. ಅದ್ ಇನ್ನೊಬ್ರು ಯಾರು? तू है पायल, तू है पायल, तू है दिलबर जानी, सबसे यार. ಇನ್ನು ಕಂಡಿಲ್ವಾ? ರಾಜ ಹಿಂದೂಸ್ತಾನಿ ಇನ್ನು ಕಂಡಿಲ್ವಾ? ಗೌರವ, ನಿನ್ಗೆ ಫೋನ್ ಮಾಡಿದ ಗೌರವನ ಸಿಗ್ಲಿಲ್ಲ. ಎಲ್ಲಾದ್ರೂ ಒಂದಿಟ್ಟು ಯಾರು ಅಂತ ಸರ್ರ ಮೇಡಮ್ ಅಂತ ಅನ್ಕೊಂಡ್ ಕೂತ್ಕೊಂಡ್ ಸುಮ್ನೆ ಶಿವರಾತ್ರಿ ಬೆಳಗಾನ ಮಾತಾಡಿ ಅಲ್ಲಿ. ನನ್ಗೂ ಕೋಪ ಆತ ತನಕ ಅಲ್ಲಿ. ಪಾಯಲ್, ಮಾತಾಡಿದ್ದಾಯ್ತು, ಡೈಲಾಗ್ ಹೇಳ್ಸಿದ್ದಾಯ್ತು, ಹಾಡು ಹೇಳ್ಸಿದ್ದಾಯ್ತು. ಗೌರವ್ ಇನ್ನ ಎಷ್ಟ್ ಬಿಲ್ಡಪ್ ಕೊಡ್ಬೇಕು ಇಲ್ಲಿ ಪಾಯಲ್ಗೆ? ಪಾಯಲ್, ಗೌರವ್ ಅಲ್ಲ, ನಾನ್ ಮಾತಾಡ್ತಾ ಇರೋದು. ಅಯ್ಯಪ್ಪ, ಇಲ್ಲಿ ನಮ್ಮ ಮಣಿ ಮರ್ಯಾದೆನೆ ತೆಗಿತಾ ಇದ್ರಲ್ಲ ನೀವು. ನೀನು ಮನಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಅದು ಓಕೆ. ಆದ್ರೆ ಮನಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ದಟ್ ಇಸ್ ನಾಟ್ ಓಕೆ. ಅಲ್ಲ, ನಂಗೆ ನಾರ್ಮಲ್ ಆಗಿ ಮಾತಾಡಿದ್ರೇನೆ ಗೊತ್ತಾಗ್ತಿಲ್ಲ ನಿನ್ ವಾಯ್ಸ್ ಸ್ವಲ್ಪ. ಅದು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಕಂಡಿಡಿಲಿಲ್ವಲ್ಲ ನೀನು, ಅದು ಇನ್ನ. ಗೌರವ್ ಏನೋ ಆಗ್ಬಿಟ್ಟೈತೆ ಬಿಡು. ಪಾಯಲ್ಗೆ ಬೆಂಗಳೂರು ಬಂದ ತಕ್ಷಣ ಅದ್ರ ಒಳ್ಳೆ ಡಾಕ್ಟರ್ ತೋರಿಸ್ಬೇಕು. ಹೈದರಾಬಾದ್ ಇದು ಶಶಾಂಕ್ ಸರ್. ಪಾಪ ನೀವು ಅಪ್ರಾಣೆ. ನೆಕ್ಸ್ಟ್ ಲೆವೆಲ್. ಇರ್ಲಿ ದೊಡ್ಡ ಮನುಷ್ಯರು, ದೊಡ್ಡ ಪಾಟು ಹಾಕೋಣ ಅನ್ಕೊಂಡಿದ್ವಿ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇಲ್ಲ, ನೀವು ಇಂತ ಮಹಾನಟಿ ಅಂತ ಗೊತ್ತಿರ್ಲಿಲ್ಲ. ಫಸ್ಟ್ ನಂಬರ್ ಕೊಡಿ ಅಂತ ಕೇಳಿದ್ ನೀವೇನಾ ಸರ್? ಅದು ಇನ್ಯಾರು ಮತ್ತೆ? ನಮ್ ಚಿಕ್ಕಪ್ಪನ? ಸೀರಿಯಸ್ಲಿ ಗೊತ್ತಾಗಿಲ್ಲ ಸರ್, ನಿಜವಾಗ್ಲೂ. ಒಂದ್ ನಿಮಿಷ ನಂಬರ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೀನು ಅದು ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಗಿದೆ ಅಂತಲ್ಲ ನಾನು ಚೆಕ್ ಮಾಡಿದೆ. ಓಕೆ, ನವೆಂಬರ್ ಡಿಸೆಂಬರ್ ಎಲ್ಲ ಹಿಂಗ ಆಗತ್ತೆ, ಪರವಾಗಿಲ್ಲ. ರಾಜ್ಯೋತ್ಸವ ಟೈಮು. ಸಾರಿ ಸರ್, ಗೊತ್ತಾಗ್ಲಿಲ್ಲ ನಂಗೆ ನಿಜವಾಗ್ಲೂ. ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ನಂಗೆ ಸಡನ್ ಆಗಿ ಫೋನ್ ಮಾಡಿದ್ರೆ ಶಶಾಂಕ್ ಸರ್ ಅನ್ಕೊಂಡ್ ಇದ ಮೊಬೈಲ್ ನಂಬರ್ ಕಣಮ್ಮ, ಗೊತ್ತಾಗ್ತಾ ಅಲ್ವಾ? ಸರ್, ಮೊನ್ನೆ ಯಾರೋ ನಿಮ್ ನಂಬರ್ ಕೇಳಿದ್ರು ಸರ್. ಹುಡುಗಿನ ಹುಡುಗನ? ಬ್ರ್ಯಾಂಡ್ ಚೆನ್ನಾಗಿ ಹುಡುಗ ಸರ್. ಅಯ್ಯೋ, ಕೊಡ್ಬೇಡ ಹಂಗ. ನಾನ್ ಹಂಗಾರ ಸಾರಿ ಹಂಗ್ ಕೊಡಕ್ ಆಗಲ್ಲ ಅಂತ ಅಂದೆ ಸರ್. ನಂಗೆ ಭಯ ಪಡಿಸ್ಬಿಟ್ರಲ್ಲ ಸರ್, ಯಾಕೆ ಸರ್? ಅಯ್ಯೋಯ್ಯೋ, ನೀನ್ ಆಕ್ಟಿಂಗ್ ನೋಡಿ ಜನಗಳಿಗೆ ಭಯ ಆಗೋದು, ನಮ್ಗಲ್ಲ. ಇಲ್ಲ ಸರ್, ನಿಜ ಭಯ ಆಯ್ತು. ಹೇಳ್ಕೊಂಡಿಲ್ಲ, ತೋರ್ಸ್ಕೊಳಕ್ ಆಗಲ್ಲ, ಭಯ ಆಗಿದ್ದು ಅಂತ ಫೋನ್ ಇಟ್ಬಿಟ್ಟೆ. ಹೌದಾ? ಭಯ ಆಯ್ತು, ಏನಾಯ್ತು, ನಾನೇನ್ ಮಾಡ್ದೆ ಅಂತ. ಅಯ್ಯೋಯ್ಯೋ, ಲೈವ್ ಬಂದ್ ಸಾರಿ ಕೇಳ್ಬೇಕು. ಮತ್ತೆ ಏನಾದ್ರು ನಂಬಲ್ಲ, ನಾನು ಪೋಸ್ಟ್ ಎಲ್ಲ ನೋಡಿ ಕ್ಯಾಪ್ಷನ್ ಏನಾದ್ರು ತಪ್ಪಾಗ್ಬಿಟ್ಟಿದೀನಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಗಿದ್ಯಾ ಚೆಕ್ ಮಾಡ್ದೆ.
ಆದ್ರೂ ನನ್ಗೆ ಈ ತರ ಕಿಲ್ಲಿಂಗ್ ಮಾಡಬಾರ್ದಾಗಿತ್ತು. ಏನ್ ಮಾಡಿದೆ ಸರ್? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡಿದೆ ಅಂದ್ರೆ ನಾನೀಗ ಹೋಗ್ಲಿ ಫಸ್ಟ್ ನಮ್ಮ ಡ್ರ್ಯಾಗನ್ ಮಂಜು ಅವ್ರಿಗೆ ಸಾರಿ ಕೇಳಿ. ಸಾರಿ ಸರ್. ಮೇಡಮ್ ಹೈದ್ರಾಬಾದ್ ಮನೇನ ನಿಮ್ದು ಇಲ್ಲ ಹೋಗಿರೋದ ಸುಮ್ನೆ? ಇಲ್ಲ ಸರ್, ಶೂಟಿಂಗ್ ಬಂದಿದ್ದೀನಿ. ಪಾಯಲ್ ಹಾ ಗೌರವ್. ಗೌರವ್ ಅಲ್ಲ ನಾನ್ ಕಣಮ್ಮ. ಇದ್ಯಾಕಮ್ಮ ಯಾರ್ದೋ ಹೆಸರು ಯಾರಿಗೋ ಮ್ಯಾಚ್ ಮಾಡ್ತಿದ್ದೆ. ಅಯ್ಯೋ ಸರ್. ಹಾ ಶಶಾಂಕ್ ಸರ್. ಹಾ ನೋಡಿದೆ ಲೈನ್ ಬಂದಿಲ್ಲ. ಗೌರವ್ ಇದಕ್ಕೆ ಯಾಕೆ ನಗ್ತಿದ್ದೆ? ಶಶಾಂಕ್ ಸರ್ ಅವ್ನ್ ನಗು ಅಲ್ಲ, ನಗಕ್ಕೂ ಸ್ವಾತಂತ್ರ್ಯ ಇಲ್ವಾ ನಿಮ್ಮ ಹತ್ರ ಗೌರವ್ಗೆ? ಯಾಕಪ್ಪ ಗೌರವ್, ಏನ್ ನಡೀತಾ ಇದೆ ಅಲ್ಲಿ? ಏನ್ ಡೆಮೋಕ್ರಸಿ ಕಂಟ್ರಿಯಲ್ಲಿ? ಸರಿ, ಆ ಹುಡುಗ ನಗಂಗೂ ಇಲ್ವಾ? ಎಲ್ಲಾರ್ನು ನಗಿಸ್ತಾನೆ ಕೋಟ್ಯಾಂತರ ಜನನ್ನ. ಅವನ್ಗೆ ನಗು ಕಿತ್ಕೋತೀರ ನೀವು? ಮತ್ತೆ ನನ್ ಮುಂದೆನೆ ಆರ್ಡರ್ ಮಾಡ್ತಾ ಇದ್ರಲ್ಲ ಹುಡುಗನ್ಗೆ, ಇನ್ನ ಒಂಟಿ ಸಿಕ್ತಾಗ ಬಿಡ್ತೀರಾ? But Shashank sir, thank you so much for the opportunity, sir. ಓಕೆ ಮನ್ಸಲ್ಲಿ ಇಟ್ಕೊಳಮ್ಮ ಸಾಕು. Thank you so much, sir. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಇಲ್ಲ ಸರ್, thank you so much. ಯಾಕಂದ್ರೆ ಗೌರವ್ ಆಕ್ಟಿಂಗ್ ಅಂತೂ ಮಾಡ್ತಿದೀವಿ. ಹೌದು, ನನ್ಗೂ ಅಷ್ಟೇ ಸರ್. ಎಷ್ಟೊಂದ್ ಜನ ಸ್ಟೇಟಸ್ ಹಾಕಿದ್ರು, ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ನಾ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದೀವಿ, ಬಟ್ ಮೇನ್ ಸಿನಿಮಾನೇ ಸರ್. ಸಿನಿಮಾಗೋಸ್ಕರನೇ ಇದೆಲ್ಲ ಮಾಡ್ತಿರೋದ್ ನಾವು, ನಮ್ ಸ್ಟ್ರಗಲ್ ಆಗ್ಲಿ. ಬಟ್ ನಾ ಗುರ್ತಿರ್ಬಿಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ಅದಕ್ಕೆಲ್ಲ ಕೇಳ್ತೀಯ ಮೇಡಮ್, ಮನ್ಸಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಇನ್ನ ಮನ್ಸಿಂದನೂ ಕೊಡಕ್ಕಾಗಲ್ಲ ಅಂದ್ರೆ ನನ್ನ ಫೋನ್ ಪೇ ಗೂಗಲ್ ಪೇ ನಂಬರ್ ಕಳಿಸ್ತೀನಿ. ನೀವು ನಿಮ್ ಸಂತೋಷ ನಂಗೂ ವ್ಯಕ್ತಪಡಿಸ್ಬೋದು. ಏನಂತೆ ಗೌರವ್? ಸರ್ ನನಗೂ ಸೇರ ಇಲ್ಲ, ಬರೀ ಪಾಯಲ್ಗಷ್ಟೇ ಅಲ್ಲ, ಪಾಯಲ್ಲೇ ತೋಡ್ಕೊತಿರೋದು ಅವಾಗಿಂದ, ಅದಕ್ಕೆ ಪಾಯಲ್. ಒಳ್ಳೊಳ್ಳೆ ಸಿನಿಮಾಗಳು ಮಾಡಮ್ಮ. Yes sir, thank you sir. ಬಟ್ ಏನಂದ್ರೆ ನವೆಂಬರ್ ಡಿಸೆಂಬರ್ ಸ್ವಲ್ಪ ಹುಷಾರಾಗಿರಮ್ಮ. ಸರ್ ನೀವ್ ಹಿಂಗೆಲ್ಲ ಯಾವ್ದೋ ಸಾಫ್ಟ್ವೇರ್ ಎಲ್ಲ ಹಾಕಿ ಪ್ರ್ಯಾಂಕ್ ಮಾಡಿ ಸರ್. ಸಾಫ್ಟ್ವೇರ್ ಹಾಕಿಲ್ಲ, ಬದ್ನೆಕಾಯಿ ಏನು ಹಾಕಿಲ್ಲ. ಆಕ್ಚುಲಿ ಏನೂ ಹಾಕಿಲ್ವಾ? ಎಲ್ಲಿಂದ ತಕೊಬಂದ್ ಹಾಕ್ಲಮ್ಮ ನಾನು. ಆಕ್ಚುಲಿ ನಾನು ಯಾರು ಅಂತ ಗೌರವ ಹೇಳ್ತೇನೆ, ಕೇಳ್ಕೊಂಬಿಡಿ. ಪಾಯಲ್ ಗೌರವ್ ಸುನೀಲ್ ಅಂತ ಪ್ರ್ಯಾಂಕ್ ಮಾಡ್ತಾ ಇರೋದು. ಸುನೀಲ್ ಫ್ರಮ್ ನಮ್ಮ ಮೈಸೂರು. ಅಯ್ಯೋ ಭಗವಂತ, ನಾನು ಇಷ್ಟು ಸಾವಿರ ಆರ್ಸಿರೋ ಪ್ರ್ಯಾಂಕ್ ಅಲ್ಲಿ ಪಾಯಲ್ಲು ತರ ಸಿಕ್ಕಾಕೊಂಡ್ರದ್ ಯಾರು ಇಲ್ವೇನೋ. ಪಾಯಲ್ ನಮಸ್ಕಾರ, ನಾವು ಬ್ರಾಡ್ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಿ. ನಮಸ್ಕಾರ. ನಾನು ಬ್ರಾಟ್ ನಮ್ಮ ಮಣಿ ಡ್ರ್ಯಾಗನ್ ಮಂಜು ಅವ್ರು ಸೇರ್ಕೊಂಡು ನಿಮ್ಮ ಸಿನಿಮಾ ವಿಲ್ಲನ್. ಹೇಳ್ಬಿಟ್ರು ಪ್ರ್ಯಾಂಕ್ ಆಗುತ್ತಾ? ಹೇಳ್ಬಿಟ್ರೆ ಹೆಂಗೆ ಪ್ರ್ಯಾಂಕ್ ಆಗುತ್ತೆ? ಸರ್ಪ್ರೈಸ್. ಗೌರವ್ ಒಳ್ಳೆ ಮಜಾ ತಗೊಂಡ್ರಿ ಅಲ್ವಾ? ಅದಕ್ಕೆ ಸುಮ್ಮನೆ ಇದ್ದೆ. ಓಕೆ ಪಾಯಲ್, ತುಂಬಾ ಖುಷಿ ಆಯ್ತು ಮಾತಾಡಿ. ಸೊ ಇವತ್ತು ಸುನಿ ಟ್ರ್ಯಾಪ್ ಅಂತ ಯಾರು ಮಾಡೋಣ? ನಿಮ್ಗೆ ಗುರು ಅಂತ ಒಬ್ರು ಇದ್ದಾರೆ. ಓಕೆ, ಶನಿಲ್ ಗುರು ಅಂತ. ಕ್ಯಾಚ್ ಹಾಕೋಣ. ಕಾಲ್ ಮಾಡಿ. ಲೌಡ್ ಸ್ಪೀಕರ್ ಹಾಕೋ. ಗುರು ಇಂದು ಇದೆ ಮೈಸೂರು ಡೈರೆಕ್ಟ್ ಅದೆಲ್ಲ ಅಂತಾರ ಗುರು ಮುಲು ಪ್ರೆಸ್ ತಗಲಿದೆ. ಯಾರು ಹೇಳಿ ನಿಮ್ಗೆ? ಅವರೇ ಗುರು ಅಂತಾನೆ ಮಾತಾಡೋದು ಅವರು. ಒಂದು ನಿಮಿಷ ಇಲ್ಲ, ಫೋಟೋ ತೆಗೆ. ಒಂದು ನಿಮಿಷ. ಇವರ ನೋಡಿ. ಹೌದು, ಇವರೇ. ಅಲ್ಲ ಸರ್, ಇದು ಗುರು ಎಂತಂದ್ರೆ ನೀವೆಂತಾದ್ರೂ ಇಲ್ಲಿ ಮೈಸೂರಿಗೆ ಬಂದಾಗ ಯಾವುದೊಂದು ಅವಾರ್ಡ್ ರಿಸೀವ್ ಮಾಡ್ಲಿಕ್ಕೆ ನಾ ಬರ್ತೇನೆ ಅಂತ ಹೇಳಿದ್ರೆ ನೀವು ಇಲ್ಲಿ ಗಂಡಸ್ ಯಾರಂತ ಗೊತ್ತಿಲ್ಲ, ಸುಮ್ಮನೆ ಬಂದು ಬೈತಾ ಉಂಟು. ಮಾತಾಡಿ ನೀವು. ಹಲೋ, ಇವರ ಗುರು ಅವರು ತಾನೆ ನೀವು? ಹಾಂ, ಒಪ್ಕೊಳ್ಳಿಲ್ವಾ ಸರ್ ನೀವು? ಯಾವ ಸರ್? ಇಲ್ಲಿ ರಾಜು ಅವ್ರನ್ನ ಕರ್ಕೊಂಡ್ ಬರ್ತೀನಿ ಇದಕ್ಕೆ ಅಂದ್ಬಿಟ್ಟು. ನೋಡಿ, ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ತದೆ. ಸುಮ್ಮನೆ ಇಲ್ಲಿ ನಾನಾ ಅಂತ ನೀನೇ ನಿಮ್ಮ ಅಪ್ಪನ್ನ ಕೇಳಿದ್ದು, ನಿಮ್ಮನ್ನೇ ಕೇಳಿದ್. ಮತ್ತೆ ನಾನು ನೋಡಿ ಸರ್, ಅವಾಗ ಒಂಥರ ಇವಾಗ ಒಂಥರ ಮಾತಾಡ್ತಾವ್ರೆ. ನಿಮ್ಮ ಹತ್ರ ಅದೇನೋ ಬೇರೆ ಇದ್ರಲ್ಲಿ ಮಾತಾಡಿದ್ರೆ ಅವಾಗ್ಲೇನೆ, ಇವಾಗ ಒಂಥರ ಇದು ಮಾಡ್ತಾವ್ರೆ. ಈಗ ನಿಮ್ಮನ್ನ ಎದುರುಗಡೆ ಬಂದು ಮೀಟ್ ಮಾಡಿದ್ದು ಗೊತ್ತಾಯ್ತು. ಇಲ್ಲಾಂದ್ರೆ ಹೆಂಗೆ ಉಂಡನೆ ಮಾಡ್ತಾರ ಗುರು. ಅಲ್ಲ, ಒಂದ್ ನಿಮಿಷ ರೀ. ನೋಡ್ರಿ, ಸುಮ್ಮನೆ ನನ್ನ ಕೈಲಿ ಬಾಯಿ ಬಂದಂಗೆ ಬೈಸ್ಕೋಬೇಡಿ. ದೇವರಾಣಲ್ಲಿ ಹೇಳ್ತಾ ಇದೀನಿ. ಈಗ ಹೇಳಿರೋದೇನು ಇಷ್ಟ ಸಾಕಲ್ವಾ? ಗುರು ಯಾವುದೋ ಒಂದು ಪ್ರೋಗ್ರಾಮ್ಗೆ ಅವಾರ್ಡ್ ಕೊಡ್ಲಿಕ್ಕೆ ನನ್ನ ಕಳಿಸ್ತೇನೆ ಅಂತ ಹೇಳಿದಿರ ನೀವು.
ಮೈಸೂರಲ್ಲಿ ಏನಾದ್ರು ಬಂತು ಅವೇನು ನೆಟ್ಟ ನೋಡಿ ನಾನು ಪುನಃ ಅರ್ಥ ಆಯ್ತಾ ಇಲ್ಲ ಅದು ನೀವು ಕರೆಕ್ಟಾಗಿ ಮಾತಾಡೋದೇನು ಅಂತ. ನಿಂಗೆ ಯಾಕೆ ಅರ್ಥ ಆಗ್ಬೇಕು ಏಯ್ ಮುಚ್ಕೊಂಡು ಇಲ್ಲಿ ಇವ್ ಅಣ್ಣ ಅವ್ರೆ ಅಂದ್ಬಿಟ್ಟು ನಾನು ಮರ್ಯಾದೆ ಕೊಡ್ತಾ ಇದ್ದೀನಿ. ನೀನು ಮರ್ಯಾದೆ ಏನು ಮಾತಾಡೋ ಸ್ವಲ್ಪ. ನಾನು ರೂಮಿಗೆ ಬಂದ್ರೆ ನಿನ್ಗೆ ಏನಿಲ್ಲ ಮುದ್ದು ಮರ್ಯಾದೆ ಕಂಡ ಆಯ್ತು. ನಾನು ನಿನ್ ಫೋನ್ ಅವ್ರ ಹತ್ರ ಕೊಡು. ಏನ್ ಕೊಡೋದ ನಿನ್ಗೆ? ಬಂದ್ರೆ ನಿನ್ಗೆ ಸರಿಯಾಗಿ ಕೊಡ್ತೀನಿ ತಲೆ ಮೇಲೆ ನಿನ್ಗೆ. ನೀ ಬಾ ಮಗ. ಎಲ್ಲಿಗೆ ಬರ್ಬೇಕಾ? ಅವ್ರು ಅಂದ್ಬಿಟ್ಟು ಏನು ಬಿಲ್ಡಪ್ ತಗೋತಾ ಇದೆಯಾ ನೀನು? ಬಿಲ್ಡಪ್ ಅಲ್ಲ ಮಗ, ನೀ ಬಾ. ನಾನು ಅವ್ರಿದ್ದಾರೆ ಅಂತ ನಿಂಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನನ್ನ ಬಾಯಲ್ಲಿ ಬರ್ತೈತೆ ಅಂತ ಹೇಳಿ ನಿನ್ಗೆ ಗೊತ್ತಿಲ್ಲ ನಿನ್ಗೆ. ಅಲ್ಲ ನನ್ನ ಬಾಯಲ್ಲಿ ಬರೋದಕ್ಕೆ ನೀನು ಹತ್ತಿ ಮರನೇ ಹಾಕಬೇಕು. ಕೇಳು ಮಗ ನೀನು. ಆಯ್ತಮ್ಮ, ನೀನು ಸಿನಿಮಾದಲ್ಲಿ ನೋಡಿದ್ಯಲ್ಲ ಎಷ್ಟೆಲ್ಲ ವರ್ಡ್ಗಳಿದೆ ಅಂತ ಬೈಯಕ್ಕೆ. ನನ್ನ ಹತ್ರ ಇದೆ, ನೀನು ಯೂಸ್ ಮಾಡ್ತಿಲ್ಲ ನಿನ್ನ ಹತ್ರ. ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಾರೆ ನಮ್ಮವರು, ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಅಲ್ಲ ನೀನು 3.5 ಗಂಟೆ 2.5 ಗಂಟೆ ಪಿಕ್ಚರ್ ಅಲ್ಲಿ ತಿಳ್ಕೊಂಬಿಡು. ಅದನ್ನ ಆಚೆ ಬಂದ್ಮೇಲೆ ನೀನು ಇದು ಏನೈತೆ ಗೊತ್ತಾ ನಿನ್ಗೆ? ಹೌದು, ನೀನ್ ಸಿಕ್ಕು ಆಮೇಲೆ ಹೇಳ್ತೀನಿ ನಾನು ಏನೈತೆ ಅಂತ. ಏನ್ ಬದ್ನೆಕಾಯಿ ಸಿಗದ ನಿನ್ಗೆ? ನೋಡ್ದ ಇಲ್ಲೇ ಹೆಂಗ್ ಮಾತಾಡ್ತಾವನೆ 2 ನಾಲ್ಗೆ ನಾಗರಾವ್. ಅಲ್ಲ ಗುರು ಅಲ್ಲ ಇವನ್ಗೆ. ಬಂದ್ರೆ ಇವ್ನ್ ಗುರು ಬಲ ಚೇಂಜ್ ಮಾಡ್ತೀನಿ ಅಂತ ಹೇಳಿ. ಗುರು ಇವನು ಆಕ್ಚುಲಿ ಅಂದ್ರೆ ನಾನು ಇದು ಮೆಸೇಜ್ ತೋರಿಸ್ದೆ ಆಕ್ಚುಲಿ ವಾಟ್ಸ್ಆಪ್ ಅಲ್ಲಿ. ಏನೋ ಚಾಟ್ ಮಾಡ್ಕೊಂಡು ಇಲ್ಲ ನಾನು ಒಪ್ಪಿಸ್ತೇನೆ ಮೈಸೂರಲ್ಲಿ ಕಳಿಸ್ತೇನೆ ಅಂತೆಲ್ಲ ಚಾಟ್ ಮಾಡಿ ನಿಮಿಷ ಇವ್ರ ಅಪ್ರಾಣ ಇವನೇ ಸರ್. ಈಗ ಡಬಲ್ಗೆ ಮಾಡ್ತಾವ್. ಇವ್ನು ಸಿಕ್ಕಾಕೊಂಡ್ರೆ ಮಾತ್ರ ಮಂಗ್ಳೂರ್ಗೆ ಬಂದು ಇವ್ನಿಗೆ ಏನಿಲ್ಲ ಉದ್ದುದ್ದ ಅಡ್ಡಾಡ ಅಷ್ಟೇ. ನಾನು ಏಯ್ ಏನ್ ಕೊಡ್ಬೇಕಾ? ಬಂದ್ರೆ ನಿನ್ಗೆ ಸರಿಯಾಗಿ ಕೊಡ್ತೀನಿ ಕೇಳು ನಿನ್ಗೆ. ಏನ್ ನೀನ್ ದೊಡ್ಡ ಲಾಳ್ ಲಬಕ್ ದಾಸ ನೀನು? ಲಬಕ್ ದಾಸೆ ನೀನ್ ಲಬಕ್ ದಾಸ ಅಲ್ಲ, ನೀನ್ ಅಪ್ಪನ್ ಕುಡ್ದವನಲ್ಲ. ನಾನು ನೋಡ್ತೀನಿ ನನ್ನ ಏನೋ ನೋಡೋದ್ ನೀನು? ನೋಡ್ತೀನಿ ಮಗನೇ, ಫಸ್ಟ್ ಗೊತ್ತಾಗ್ಲಿ ಆಮೇಲೆ ನೋಡ್ತೀನಿ. ನಾನು ನಿಂಗೆ ಗೊತ್ತಿಲ್ಲಲ್ಲ ನಂಗೆ. ನೀನ್ ನಾನ್ ನಿನ್ಗೆ ಯಾರಂತ ಗೊತ್ತಿದೆಯಲ್ಲ, ನೀನ್ ಯಾರಂತ ನಂಗೆ ಗೊತ್ತಿಲ್ಲಲ್ಲ. ಅಲ್ಲ ನಂಗೆ ನೀನ್ ಫಸ್ಟಿಗೆ ಮುಚ್ಚ ಬಾಯಿ ಲೈ. ಒಟ್ರೆ ತಲೆ ಮೇಲೆ ಅದೇ ನಿನ್ಗೆ. ಬಂದ್ರೆ ಒಂದು ಕೊತ್ತಂಬರಿ ಸೊಪ್ಪು ಕಿತ್ಕೊಳಕ್ಕಾಗಲ್ಲ ನೀನು. ಕೊತ್ತಂಬರಿ ಸೊಪ್ಪಲ್ಲ ಮಗನೇ, ನೀನ್ ನನ್ನ ಕಿತ್ಕೊಳಕ್ಕಾಗಲ್ಲ ಮಗನೇ. ಯಾವನ್ಗೋ ಮಾತಾಡ್ತಿದ್ಯಾ? ನೀನು ಬಾಯಿ ತಗೊಬಂದು ಕೊಂಡ್ ಸಿಗಾಕ. ಇವ್ನು ನೋಡಿ ಸರ್, ಇವ್ನು ನಾಲ್ಗೆನ ಏನ್ ಇವಂದು? ಫೋನ್ ಕೊಡಲಿ ನೋಡ್ದ ನಾನ್ ಚಿಕ್ಕಪ್ಪ ಅಂದ್ರೆ ನಿನ್ಗೆ ಆಮೇಲೆ ಒಂದೊಂದಲ್ಲ 2 ಹೇಳ್ತಾ ಇದ್ದೀನಿ ಕೇಳು. ಇದೆಲ್ಲ ಪಿಚರ್ ಮೇಲೆ ಚಾಕು ಇಟ್ಕೊಂಡು ಇದ್ರಲ್ಲ ಕೊಡಿ ಅವ್ನಿಗೆ. ಇಲ್ಲಿಲ್ಲೇ ಚುಚ್ಚಿ ಅವ್ನಿಗೆ ಏನಿಲ್ಲ ಇವನಿಗೆ. ಏಯ್ ಬೇಡ ಹೇಳ್ತಾ ಇದ್ದೀನಿ ಕೇಳು. ಬಂದ್ರೆ ಭೂತ ಬಿಡಿಸ್ಬಿಡ್ತೀನಿ ನಿನ್ಗೆ. ನೀನ್ ಜಾಸ್ತಿ ಮಾತಾಡ್ತಿದ್ಯಾ? ಏಯ್ ಯಾಕೋ ಚಿಕ್ಕಪ್ಪ ಅಂತ್ಯಾ? ನಮ್ ತಾತ ಯಾವಾಗಲೂ ಬಂದಿದ್ರು ಅಲ್ಲಿಗೆ. ಅಯ್ಯೋ ನೀನು ಬಾಯಿಗೆ ತಗೊಬಂದ್ ದರ್ಬ್ಯಾಗ್ ಸುಡ. ನೆಟ್ಟಗ್ ಮಾತಾಡೋ. ಅಣ್ಣ ಅವ್ರೆ ಅಂತ ನಾನು ಇವ್ನಿಗೆ ಏನಾರು ಮಾಡ್ಬಿಡ್ತೀನಿ ಇವತ್ತು. ದೇವ್ರಾಣೆ ಹೇಳ್ತಿದ್ದೀನಿ. ನಿನ್ನ ಬಾಯಿಗೆ ತಗೊಬಂದು ಆಗ್ಬಿಡ. ಇದೇನ್ ಸರ್ ಏನು? ನಿನಗ್ ಮಾತ್ರ ಈ ಕಡೆ ಕಾಣಿಸ್ಕೋಬೇಡ. ಮೈಸೂರು ಮಂಡ್ಯ ಕಡೆ ಮಾತ್ರ ಹೇಳ್ತಾ ಅಯ್ಯೋ ಲೇ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಕೂತಿದ್ದೀನಿ. ನೀನ್ ಜೀನ್ಸ್ ಪ್ಯಾಂಟ್ ಹಾಕು, ನಿಕ್ಕರ್ ಹಾಕು. ನಾನು ಏನ್ ಮಾಡಾಕಿದೆ? ಏನ್ ಮಾಡಂದ್ರೆ ನೀ ಕೂತ್ಕೊಂಡು ಉಳಿ ಡ್ಯಾನ್ಸ್ ಮಾಡೋಲಿ. ಫೋನ್ ಕೊಡಲಿ. ಯಾರ ಫೋನ್? ನೀನ್ ಮಾಡಿದ ನಂಗೆ ಅಲ್ಲಲ್ಲ. ನಾನ್ ಮಾಡಿದ್ರೆ ನಿನ್ ಕತೆನೆ ಬೇರೆ ಆಯ್ತಿದ್. ಅದ್ ಬೇರೆ ಪ್ರಶ್ನೆ. ಯಾರಂತ ನಂಗೆ ಒಂದು ಮುಖ ತೋರಿಸು ನೀನ್ ಸಾಕು. ಮುಖನ ಇನ್ನೊಂದ ತೋರಿಸ್ತೀನಿ ಬಂದ್ಮೇಲೆ. ನೋಡ್ರ ಇವನು ಯಾವನ್ ಇವನು ಗುರು ಅಂತ. ಇವನಿಗೆ ಮಾಮೂಲಿ ಗುರಿ ಇಟ್ಟು ಹೊಡಿತೀನಿ ಬಂದ್ರೆ. ನಿಮ್ಗೆ ಗೊತ್ತಿಲ್ಲ ಮತ್ತೆ ಯಾಕೋ ನನ್ನ ಹತ್ರ ಮಾತಾಡ್ತಿದ್ಯಾ? ಗುರು ಇದು ದಯ ಆತ ಬಪ್ಪರ್ ಮಾತಿರ್ನಿ. ಏನ್ ಮಾತಾಡೋದು ಅವನು? ಅವ್ನು ಬೈದಿದ್ದಲ್ಲ ಅವನಿಗೆ ಸೇಮ್ ಟು ಯು. ಅವನ ಬಾಯಿ ಗುಳ ಬೀಳಲ್ವಾ? ಗುರು ಒಂದು ಪ್ರೆಸ್ ಮೀಟ್ ಅನ್ಕೊಳ್ಳ ಗುರು. ಪ್ರೆಸ್ ಮೀಟ್ ಅಲ್ಲಿ ಅಲ್ಲ ನೀವು ಏಯ್ ನಿನಗ್ ನೋಡ್ ನಿನ್ಗ ಗುರು ಎಂತ ನಾಟಕ ಆಡ್ತಾವ್ನ. ಅವ್ರ ಹತ್ರ ನೋಡ್ರಿ ಅಳ್ತಾನೆ, ನನ್ನ ಹತ್ರ ನೋಡ್ರೆ ಒಳ್ಳೆ ಇವನು ವಜ್ರ ಮುನಿ ಆಡ್ದಂಗೆ ಆಡ್ತಾವನೆ. ಲೇ ನಿನಗೆ ನೋಡಿ ನಿನಗೆ ಫೋನಲ್ಲಿ ಇಲ್ಲ ಅಂದ್ರೆ ನಿನಗೆ ನೋಡ್ರಿ ರಾಜವ್ರೆ ನೋಡಿದ್ರ ಬಂದ್ರೆ ನಿನ್ಗೆ ಏನೇನೋ ಕೊಡ್ತೀನಿ. ಅದ್ ಬೇರೆ ಪ್ರಶ್ನೆ. ಅಣ್ಣ ಅವ್ರೇನ್ ಸುಮ್ನಿದ್ದೀನಿ ಇಲ್ಲ 32 ಉದುರ್ಸುವೆ ನಿನ್ಗೆ. ಏನ್ ಹೌದಾ? ನೋಡಿದ್ರ ಇಲ್ಲಿ ನನಗೆ ಒಂದು ವಯಸ್ಸಲ್ಲಿ ಸ್ವಲ್ಪ ಡೌಟ್ ಇದೆ ದೇಶಪಾಂಡೆ ಅಂತ ಹೇಳಿ. ಆಮೇಲೆ ಮತ್ತೆ ನೋಡೋಣ. ಇಲ್ಲ ಅಂತ ಹೇಳಿದ್ರೆ ದೇಶಪಾಂಡೆ ಅಂತಾರೆ ಖಾಲಿ ಹೋಗ್ತೀನಿ. ಇಲ್ಲ ಅಂದ್ರೆ ನೋಡೋಣ ಮಗನೇ. ಗೊತ್ತಾಗೋಯ್ತಾ? ಗೊತ್ತಾಗೋಯ್ತಾ? ಮತ್ತೆ ಅಳ್ತಾ ಇದೆಯಲ್ಲ. ಏನ್ ಮಾಡಿ ನಾನು ಗಂಡಸ್ರಿಗೆ ಏನ್ ಮಾಡ್ತೀಯಪ್ಪ? ಏನೂ ಮಾಡಲ್ಲ. ಅಲ್ಲ ನೀನ್ ಯಾಕೆ ಒಳ್ಳೆ ಪ್ಯಾಂಟ್ ಒಳಗೆ ಜಿಳ್ಳೆ ಬಿಟ್ಟಂಗೆ ಆಡ್ತಿದ್ದ? ಅಳ್ತಿದ್ದಲ್ಲ ಯಾಕೆ? ಯಾರು ಸರ್? ಏಯ್ ನೀನ್ ಮುಟ್ಕೊಂಡು ಹೇಳು ಹೃದಯನ. ಅಳ್ತಿದ್ದ ಇಲ್ವ? ನಾನ್ ಅಳ್ತಿದ್ನ? ಇಲ್ಲಪ್ಪ. ನೋಡ್ದ ಎಷ್ಟು ಡವ್ ಮಾಡ್ತಾವನ. ಲೈ ಡವರಾಜ ಲೈ
ಸತ್ಯವಾಗ್ಲಿ ಸರ್. ಹೌದಾ? ಇನ್ನೊಂದು ಸತ್ಯ ಹೇಳದ ಇವಾಗ? ನಾನಲ್ಲ, ರಾಜ ಹೇಳ್ತಾರೆ ಕೇಳಿ. ಗುರು, ಇದು RJ ಸುನಿಲ್ ಅವರ ಪ್ರಾಂಕ್ ಕಾರ್ಯಕ್ರಮ ಸುನಿ ಟ್ರ್ಯಾಪ್. ಸೊ ಕನ್ನಡ ನಿಮ್ಮ ಎಲ್ಲಾ ಭಾಷೆಗಳನ್ನು ಸುಸಂಸ್ಕೃತವಾಗಿ ರೆಕಾರ್ಡ್ ಮಾಡಲಾಗಿದೆ. ಒಂದ್ ನಿಮಿಷ RJ ಸುನಿಲ್ ಅವ್ರಿಗೆ ಕೊಡ್ತೀನಿ. ನಿಮ್ದು ಬಾಯಿನ ಬಚ್ಚಲ ಅದು ಏನದು ಅಂತ ದಯವಿಟ್ಟು ಕ್ಷಮಿಸಿ. ಸಂಸವಂತ ಯಾವ ಅರ್ಹತೆಯು ನಿಮಗಿಲ್ಲ. ಆಯ್ತು, ನೀವು ನನಗೆ ಚಾಕು ಬೇಕು. ಪಿಕ್ಚರ್ ಇಟ್ಕೊಂಡಿದ್ದಲ್ಲ ಚಾಕು. ಆಯ್ತು, ನೀವು ಚುಚ್ಚಿ ಸರ್, ನಂಗೆ ಚುಚ್ಚಿ ಪರವಾಗಿಲ್ಲ. ಸಾರಿ. ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಂತ ಹೇಳಿ ಫಸ್ಟಿಗೆ. ಖಂಡಿತವಾಗ್ಲೂ ಬರುತ್ತೆ ಇದು. ದಯವಿಟ್ಟು ಆಗ್ಬೇಡಿ ಸರ್, ದಯವಿಟ್ಟು ಯಾರನ್ನಾರು ಪ್ರಾಂಕ್ ಮಾಡಿ ನೀವು ಪ್ಲೀಸ್. ಈಗ ಬೈರಿ ಇವಾಗ. ಅದು ಬೇರೆ ಅವರಿಗೆ ಮದುವೆ ಆಗಿಲ್ಲ ಗುರು. ಯಾರೇ ಸಿಕ್ಕಿನ ಮಾರ. ಕನ್ನಡ ನಿಮ್ಗೆ ನಾನೇ ಸಿಕ್ಕಿದ್ನ ಅಂತ ಕೇಳ್ತಾ ಇದಾರ ಪಾಪ. ನೀವೇ ಸಿಕ್ಕಿದ್, ಯಾಕಂದ್ರೆ ಈ ತರ ಮಾತಾಡಿದ್ರೆ ಟ್ರಿಗರ್ ಆಗುವಂತ ದಡ್ಡ ನೀವೊಬ್ರೇ ಇರಲ್ಲ. ಅಯ್ಯಯ್ಯೋ, ಇವತ್ತಿಂದ ನಿಮ್ಗೆ ಗುರುದೇಶ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡಿದಕ್ಕೆ ಗುರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾರಿ. ಆಗಿನ ಮನುಷ್ಯನಿಗೂ ಈಗಿನ ಆಗ ಆಕ್ಚುಲಿ ಗರುಡ ಗಮನದ ಶಿವ ಇದ್ದ, ಈಗ ಆಕ್ಚುಲಿ ಜನಾರ್ದನ ಒಂದು ಮೊಟ್ಟೆ ಕತೆ ಜನಾರ್ದನ. ಸಾರಿ, ಕ್ಷಮಿಸಿ ಬಿಡಿ. ಸಾರಿ. ಅಪ್ಪ ಅಂತ ಹೇಳಿದ ನೀನು ಅಪ್ಪ ಅಂತ. ಪಾಪ ರೇ ಗುರು, ಅವೆಲ್ಲ ಇರೋರ್ಗೆ ಬಿಡ್ರಿ, ಇಲ್ದ ಏನ್ ಮಾತಾಡ್ತೀರ? ಸಾರಿ, ತಪ್ಪಾಯ್ತು. ನಮ್ಗೆ ಅವಾಗೆಲ್ಲ ಬೇಜಾರಾಗ್ಲಿಲ್ಲ, ಬೈದಿದ್ದಕ್ಕೆ ಈಗ ಬೇಜಾರಾಗ್ತಾ ಇದೆ. ಇಲ್ಲ ನನಗೆ ಗೊತ್ತಿರ್ಲಿಲ್ಲ. ನಾನು ಯಾರು ಈ ರೀತಿ ಮಾತಾಡ್ತಿದ್ದ ನನ್ನ ಹತ್ರ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಂಗೆ ಗೊತ್ತೂ ಆಗ್ಲಿಲ್ಲ ಇವ್ರು ಸೀರಿಯಸ್ ಆಗಿ ಮಾತಾಡ್ತಿದಾರ, ತಮಾಷೆಗೆ ಮಾತಾಡ್ತಿದಾರ, ನಂಗೆ ಗೊತ್ತಾಗ್ಲಿಲ್ಲ. ಮತ್ತೆ ಹೋಗ್ತಾ ಏನೋ ಸೀರಿಯಸ್ ಆಗ್ತಿದೆ. ಹೋಗ್ತಾ ಮರ್ಯಾದೆ ಹೋಗ್ತಾ ಬಂತ ನಿಮ್ದು. ಆಕ್ಚುಲಿ ಇಲ್ಲಿ ದೂರದಲ್ಲಿ ಪ್ರಮೋದ್ ಇದ್ರು, ರಿಷಬ್ ಇದ್ರು, ಅವರೆಲ್ಲ ನಿಮ್ಮ ಭಾಷೆಯನ್ನ ಕೇಳಿ ನೆಕ್ಸ್ಟ್ ಪಿಕ್ಚರ್ ಡೈಲಾಗ್ ಬರೆಸ್ತಾರೆ. ಓ ಇಲ್ಲ ಸಾರಿ ತಪ್ಪಾಯ್ತು. ಪ್ಲೀಸ್ ಎಲ್ಲೂ ಟೆಲಿಕಾಸ್ಟ್ ಮಾಡಬೇಡಿ ದಯವಿಟ್ಟು. ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಯೂಸ್ ಮಾಡಿ ಪ್ಲೀಸ್. ಹೋಗ್ತಾ ಉಂಟು ಗುರುವಿನ ಮರ್ಯಾದೆ ಹೋಗ್ತಾ ಉಂಟು. ಡೈಲಾಗ್ ಬೈ ರಿಷಬ್ ಶೆಟ್ಟಿ. ನಾನು ಇಡ್ತೀನಂತೆ. ಓಕೆ ಗುರು, ಬಾಯ್, ಲವ್ ಯು ಟು. ನಾನು ಒಬ್ಳು ಹ್ಯಾಂಡಿಕ್ಯಾಪ್ಟ್ ಹುಡುಗಿ ಸುನಿಲ್. ನಾನೊಬ್ಬ ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ದೆ. ಎಷ್ಟು ಅಂದ್ರೆ ಈವನ್ ನಮ್ಮ ಮನೆಗೂ ವಿಷಯ ಗೊತ್ತಿಲ್ಲ. ಪ್ರತಿ ಕ್ಷಣನೂ ನಾನು ಅವನಿಗೆ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಈಗಲೂ ಪ್ರೀತಿಸ್ತಾನೇ ಇದ್ದೀನಿ. ಆದ್ರೆ ಅವನು ನನ್ ತುಂಬಾ ಮೋಸ ಮಾಡ್ಬಿಟ್ಟ. ಕೊನೆಗೆ ನನ್ನ ಲೈಫಲ್ಲಿ ಆಗ್ಬಾರ್ದು ಎಲ್ಲ ನಡೆದಾಯ್ತು ಸುನಿಲ್. ಹೇಳಕ್ ಆಗ್ತಿಲ್ಲ ಸುನಿಲ್, ನಾನು ಎಲ್ಲಾ ಕಳ್ಕೊಂಡ್ಬಿಟ್ಟಿದೀನಿ ಸುನಿಲ್ ಅವನಿಗೋಸ್ಕರ. ಈತ ಕಡೆ ಫ್ರೆಂಡ್ಸ್ ನ ಕಳ್ಕೊಂಡಿದ್ದೀನಿ, ಈತ ಕಡೆ ನನ್ನ ದೇಹನೂ ಸಹ ಅವನ್ಗೆ ಕೊಟ್ಟೆ ಸುನಿಲ್. ಆದ್ರೆ ಅಳ್ಬೇಡಿ, ಎಲ್ಲಾ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಇಲ್ಲ ಸುನಿಲ್, ನನ್ನ ಪ್ರಾಬ್ಲಮ್ಗೆ ಯಾವ ತರ ಸೊಲ್ಯೂಷನ್ ಇಲ್ಲ. ಇತ್ತ ಕಡೆ ಮನೆ ಕಡೆ ಹುಡುಗನ್ ನೋಡ್ತಿದ್ದಾನೆ, ನನ್ ಮದ್ವೆ ಆಗೋಣ ಅಂದ್ರೆ ಯಾವ ಹುಡುಗನ ನಾನು ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಕಾರಣ ನನ್ನ ಹ್ಯಾಂಡಿಕ್ಯಾಪ್ಟ್ ಅಂತ. ಇತ್ತ ಕಡೆ ನನ್ ಪ್ರೀತಿಸೋನು ನನ್ನ ಕ್ಲೋಸ್ ಫ್ರೆಂಡ್ ಜೊತೆನೆ ಮತ್ತೆ ಲವ್ ಮಾಡ್ತಿದ್ದಾನೆ, ಅವಳು ಸಹ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾಳೆ. ನಿನ್ ಫ್ರೆಂಡ್ಗೆ ನೀನ್ ಹೇಳ್ಬೇಕಲ್ವಮ್ಮ? ನಾನು ಎಷ್ಟು ಹೇಳಿದ್ರು ನನ್ನ ಫ್ರೆಂಡ್ ನಾನು ನಿನ್ಗಿಂತ ಜಾಸ್ತಿ ಅವನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಬಟ್ ಅವ್ನು ಇಬ್ರು ಜೊತೆನೂ ಫ್ಲರ್ಟ್ ಮಾಡ್ತಿದ್ದಾನೆ. ಯಾರವನು? ನನ್ನ ಫ್ರೆಂಡ್ ಬೇಡ, ಅವನ ಹೆಸರು ಬಿಡಿ, ಅವ್ನು ಮಾಡಿ ಅವ್ನು ಬದ್ಕೊಳ್ಳಿ. ಒಂದೇ ಒಂದು ರಿಕ್ವೆಸ್ಟ್ ನಿಮಿಷದಿಂದ ನಾನು ಕೇಳೋದು, ಹ್ಯಾಂಡಿಕ್ಯಾಪ್ಟ್ ಹುಡುಗಿರ್ನ ಯಾರಾದ್ರೂ ಪ್ರೀತಿಸಿ, ಆದ್ರೆ ಮೋಸ ಮಾಡಕ್ ಬರ್ಬೇಡಿ. ಅಲ್ತೀನಿ ಎಲ್ಲಾ ಹುಡುಗರು ಹೇಳೋದು ಅಷ್ಟೇನೆ, ನಿಮ್ ಕೈಲಿ ಪ್ರೀತಿಸಕ್ಕಾದ್ರೆ ಪ್ರೀತಿ ಮಾತ್ರ ಕೊಡಿ, ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಅವ್ರಿಗೆ ಮೋಸ ಮಾತ್ರ ಮಾಡಕ್ ಹೋಗ್ಬೇಡಿ. ಓಕೆ ಮಾತ್ರ, ದಯವಿಟ್ಟು ಅದೇ ಕಾರಣಕ್ಕೂ ನೀನ್ ಬೇಜಾರ್ ಮಾಡ್ಕೋಬೇಡ. ನಿನ್ ಜೊತೆ ಬೇಜಾರನ್ನೆಲ್ಲ ಸುನಿಲ್, ಒಂದೇ ಸುನಿಲ್, ನಾನು ಈ ಕ್ಷಣಕ್ಕೂ ಸತ್ತೋಗ್ಬೇಕು ಅನ್ನೋದು ಬಿಟ್ರೆ ನನ್ಗೆ ಏನೂ ಕಾಣಿಸ್ತಿಲ್ಲ ಸುನಿಲ್. ನಮ್ಮ ಅಪ್ಪ ಅಮ್ಮ ನಂಬಿಕೆನೆಲ್ಲ ಹಾಳು ಮಾಡ್ಬಿಟ್ಟಿದ್ದೀನಿ ಸುನಿಲ್ ನಾನು. ಓಕೆ, ನೀನು ಸತ್ ಮೇಲೆ ಏನ್ ಸಾಧನೆ ಮಾಡ್ತೀಯಾ? ಏನಾದ್ರು ಸಾಧನೆ ಮಾಡ್ತೀನಿ ನಾನೇನು ಸಾಧಿಸಕ್ ಆಗ್ತಿಲ್ಲ ಸುನಿಲ್. ಸತ್ ಮೇಲೆ ಏನ್ ಮಾಡ್ತೀಯ ಹೇಳು? ಓಕೆ, ಸದ್ರೆ ಎಲ್ರು ನೆಮ್ಮದಿಯಾಗಿರ್ತಾರೆ, ನನಗೆ ಕಷ್ಟ ಇರಲ್ಲ ಸುನಿಲ್. ನಮ್ಮ ಅಪ್ಪ ಅಮ್ಮನ್ಗೆ ನನ್ನಿಂದ ಕೆಟ್ಟ ಹೆಸರು ಬರ್ತಾ ಇತ್ತು, ಅದು ತಪ್ಪೋಗುತ್ತೆ. ನಾನು ಸತ್ರೆ 2 ದಿನ ಮಾತಾಡ್ತಾರೆ, 3 ದಿನ ಮಾತಾಡ್ತಾರೆ, ಎಲ್ಲ ಸರಿ ಹೊಟ್ಟೋಗುತ್ತೆ ಸುನಿಲ್. ನಿನ್ನ ಹೆಸರು ಹಾಳಾಗಲ್ವಾ ಸತ್ತೋದ್ರೆ? ಏನು ಮಾಡಕ್ಕಾಗಲ್ಲ, ಆಲ್ರೆಡಿ ನಾನು ಹಾಳಾಗಿ ಹೋಗಿದ್ದೀನಿ ಸುನಿಲ್. ಇವಾಗ ಏನು ಇಲ್ಲ ಸುನಿಲ್ ನನ್ನ ಜೀವನದಲ್ಲಿ. ಲೈಫಲ್ಲಿ ನಿನ್ ತರ ತುಂಬಾ ಜನ ಇದಾರೆ ಆಯ್ತಾ. ನೀನೊಬ್ಳೆ ಲೈಫಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸಲ ಮೋಸ ಹೋದವಳು ನೀನು. ಆದ್ರೂ ನಾನು ಬರೋರ್ಗೂ ಮೋಸ ಮಾಡಿದ್ದೀನಲ್ವಾ ಸುನಿಲ್. ನನ್ನ
ನಿಯತ್ತಾಗಿಲ್ಲ ಅಲ್ವಾ ಸುನಿಲ್? ಆದ್ರೂ ನನ್ನ ಹುಡುಗನ್ ಬಾಯೆಲ್ಲ ಎಂತೆಂತ ಮಾತು ಕೇಳಿದೀನಿ ಗೊತ್ತಾ ಸುನಿಲ್? ನನ್ ಸಾಧ್ಯ ಅಲ್ಲ ಅಂತ ಹೇಳ್ತಾನೆ, ನನಗೆ ನಿಯತ್ ಅನ್ನೋದಿಲ್ವಂತೆ, ಏನೇನೋ ಹೇಳ್ತಾನೆ ಸುನಿಲ್ ಅವನು. ಹೇಳಿದ್ರೆ ನೀನ್ ಹಂಗ ಆಗ್ಬಿಡ್ತೀಯ ನೋಡು. ಲೈಫಲ್ಲಿ ಇಷ್ಟು ದಿವಸ ಆಗಿದ್ದೇನೋ ಒಂಥರ ಮಾಡ್ತು, ಇನ್ಮೇಲಾದ್ರೂ ನೀನು ಹೊಸ ಲೈಫ್ ಶುರು ಮಾಡು. ಹೊಸ ಲೈಫ್ ಜೊತೆ ಯಾರು ಇಲ್ಲ ಸುನಿಲ್. ನನ್ ಫ್ರೆಂಡ್ಸ್ ಅಂತ ಇರೋರೆಲ್ಲ ನನಗ್ ಜೊತೆಲಿ ಇಟ್ಕೊಂಡೆ ತುಂಬಾ ಮೋಸ ಮಾಡ್ತಿದ್ದಾರೆ ಸುನಿಲ್. ಗೊತ್ತಾಗ್ತಲ್ವಾ ನಿನ್ ಪಾಡಗ್ ನೀನು ಎಷ್ಟು ಯಾರನ್ನ ನಂಬೇಕು, ಎಷ್ಟು ನಂಬೇಕು ಅಷ್ಟು ನಂಬ್ಕೊಂಡು ನಿನ್ ಪಾಡಗ್ ನೀನಿರೋ. ಆದ್ರೆ ಯಾರು ಎದೆ ಮೇಲೆ ಬೋರ್ಡ್ ಹಾಕೊಂಡಿರಲ್ಲ ಸುನಿಲ್, ನಾನು ಒಳ್ಳೆಯವರು, ನನ್ನ ನಂಬಿಕೆಗೆ ಹರಳು ಅಂತ. ಆದ್ರೆ ನನ್ನ ನಂಬಿಕೆನ ಎಲ್ಲರೂ ಸುಳ್ಳು ಮಾಡ್ಬಿಟ್ರು ಸುನಿಲ್. ನಾನು ನಮ್ಮ ಅಪ್ಪ ಅಮ್ಮ ನಂಬಿಕೆ, ಅಕ್ಕ ಅಣ್ಣ ತಮ್ಮ ಎಲ್ಲರೂ ನಂಬಿಕೆನ ಸುಳ್ಳು ಮಾಡ್ಬಿಟ್ಟಿದ್ದೀನಿ ಸುನಿಲ್. ಜೀವನದಲ್ಲಿ ನನ್ಗೆ ಇನ್ನೇನು ಇಲ್ಲ ಸುನಿಲ್. ಇಲ್ಲ ಇಲ್ಲ ಇಲ್ಲ, ನಿನ್ ಜೀವನ ಈಗ ಆರಂಭ ಆಗ್ತಿರ, ನೀನೆಲ್ಲ ಎಂಡ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ನನ್ ಪ್ರಾಣ ಅಂತ ಚಿಕ್ಕ ವಯಸ್ಸಿನ ಫ್ರೆಂಡ್ ಇದೊಂದೇ ಒಂದ್ ಕಾರಣಕ್ಕೋಸ್ಕರ ಅವಳು ಮದ್ವೆ ಆಗಿದ್ದಲ್ಲ ಆಲ್ರೆಡಿ. ಇವಾಗ ನಾನೇ ಸರಿ ಇಲ್ಲ, ನಿನ್ನಿಂದ ನನಗ್ ತುಂಬಾ ಬೇಜಾರಾಗ್ತಿದೆ, ನಿನ್ನಿಂದ ನಾನು ಎಲ್ಲರ ಹತ್ರ ಮಾತು ಕೇಳ್ಬೇಕು ಅಂತ ನನ್ನ ಬಿಟ್ಟು ದೂರ ಹೊಟ್ಟೋದ್ಲು ಸುನಿಲ್ ಅವಳು. ನನ್ನ ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ಲು ನನ್ನ ಫ್ರೆಂಡ್. ನನ್ನಿಂದ ಅವಳಿಗೆ ಕೆಟ್ಟ ಹೆಸರು ಬರ್ತಿದ್ಯಂತೆ, ಅವಳ ಹಸ್ಬೆಂಡ್ ಅವಳಿಗೆ ಬೈತಾರಂತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆಗೆ ಹೋಗ್ತಾ ಇದ್ರ ಅಂತ ಡೈಲಾಗ್ ಹೊಡೆದ್ಲು ಸುನಿಲ್. ನಾನು ಏನ್ ಮಾಡ್ಬೇಕು ಸುನಿಲ್? ಈಗ ನೀನು ಸಾಯೋದ್ರಿಂದನೇ ನಿನ್ಗೆಲ್ಲಾ ಸಮಸ್ಯೆಗೂ ಅದೊಂದು ಫುಲ್ ಸ್ಟಾಪ್ ಅಲ್ಲ, ಅದೊಂದು ಸೊಲ್ಯೂಷನ್ ಅಲ್ಲ, ಆಯ್ತಾ? ಇಲ್ಲ ಸುನಿಲ್, ನಾನು ನಿಜ ಏನ್ ತೋರಿಸ್ತಾರೆ ಸುನಿಲ್, ಫುಲ್ಲಿ ಟೋಟಲಿ ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ ಸುನಿಲ್. ನನಗೆ ಸಾವು ಒಂದೇ ಕಾಣಿಸ್ತಿರೋದು ಸುನಿಲ್. ಒಂದ್ ಕೆಲಸ ಮಾಡು, ನೀನು ನಮ್ಮ ಆಫೀಸಿಗೆ ಬಾ, ಆಯ್ತಾ? ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ನೋಡಮ್ಮ, ಸಾಯೋದೊಂದೇ ಅಲ್ಲ, ಈ ಥರ ಇದ್ರೆ ನಿನ್ನ ಪ್ರಪಂಚದಲ್ಲಿ ದಿನ ಎಷ್ಟು ಜನ ಸಾಯ್ಬೇಕು ನಿನ್ ಥರ ಅನ್ಕೊಳ್ಳೋರೆಲ್ಲ, ಆಯ್ತಾ? ಸಾಯೋದೊಂದೇ ಅಲ್ಲ, ಕೂತ್ಕೊಂಡು ಒಂದೇ ಒಂದ್ ಕಡೆ ನನ್ ಖುಷಿಯಾಗಿದ್ದಿದ್ರೆ ನಾನು ಸಾಯ್ತಿರ್ಲಿಲ್ಲ ಸುನಿಲ್. ನನ್ ಎಲ್ಲಾ ಕಡೆನೂ ಬರೀ ದುಡ್ಡಲ್ಲೇ ಮುಳುಗಿದ್ದೀನಿ ಸುನಿಲ್. ನಾನು ಏನ್ ಮಾಡ್ಲಿ ಸುನಿಲ್? ಈತ ಕಡೆ ಜಾಬಿಗೆ ಹೋಗೋಣ, ಇಲ್ಲ ಎಜುಕೇಶನ್ ಕಂಪ್ಲೀಟ್ ಆಗಿ ಡಿಗ್ರಿ ಫೇಲ್ ಮಾಡ್ಕೊಂಡಿದ್ದೀನಿ, ನಾನು ಏನ್ ಮಾಡಿ ಸಾಯ್ಲಿ ಸುನಿಲ್? ಕಟ್ಬಿಟ್ಟು ಪಾಸ್ ಮಾಡು. ನನಗ್ ತಲೆ ಒಳಗಡೆ ಅವನೊಬ್ಬನ್ ಬಿಟ್ರೆ ನಾನು ಎಲ್ರಿಗೂ ಮೋಸ ಮಾಡ್ತಿದ್ದೀನಿ ಅನ್ನೋದ್ ಬಿಟ್ರೆ ನನ್ಗೆ ಓದಕ್ ಆಗ್ತಿಲ್ಲ ಸುನಿಲ್. ನಾನು ಎಷ್ಟು ಟ್ರೈ ಮಾಡಿದ್ರು ನನ್ ಏನ್ ಮಾಡ್ಬೇಕಂತಾನೆ ತೋಚ್ತಾ ಇಲ್ಲ. ಸಮಾಧಾನ, ಕೂಲ್ ಆಗು. ಫಸ್ಟು ಮೈಂಡ್ನ ಆರಾಮಾಗಿ ನಿನ್ನ ಕಂಟ್ರೋಲ್ ತಗೋ. ಸುನಿಲ್, ನಮ್ಮ ಮನೇಲಿ ಯಾರು ಇಲ್ಲ, ನನ್ಗೆ ಏನಾದ್ರೂ ಮಾಡ್ಕೊಂಡ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಸುನಿಲ್. ಬೆಳಗ್ಗೆಯಿಂದ ನಾನು ಇಷ್ಟು ಕಂಟ್ರೋಲ್ ಮಾಡಿದ್ರು ನನ್ಗೆ ಏನೋ ಮಾಡಕ್ ಆಗ್ತಾ ಇಲ್ಲ ಸುನಿಲ್. ಬೇಡ 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 ಬೇಡ. ಎಲ್ಲಿ ನಿಮ್ಮನೆ? ನಾನು ತುಂಬಾ ದೂರ ಇದ್ದೀನಿ ಅಂತಾನೆ. ದೂರದಲ್ಲಿ ಯಾವ್ದೋ ಒಂದು ಹಳ್ಳಿಲಿ ಇದೀನಿ ನೋಡು. ಆ ಥರ ಎಲ್ಲ ಲೈಫಲ್ಲಿ ನಿರ್ಧಾರಗಳು ತಗೋಬೇಡ. ಸುನಿಲ್, ನಾನು ಅವ್ನಿಗೋಸ್ಕರ ನಮ್ಮ ಮನೇಲಿ ಒಡವೆ ಕತ್ಕೊಂಡು ಹೋಗಿ ಅಡ ಇಟ್ಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಟೆ ಸುನಿಲ್. ಅವ್ನು ತುಂಬಾ ಕಷ್ಟದಲ್ಲಿ ಇದ್ದಾನೆ ಅಂತ ಇದುವರೆಗೂ ನಾನು ಅವನ ಹತ್ರ ₹1 ಇಸ್ಕೊಂಡು ನನ್ಗೆ ಅದ್ಕೊಡ್ಸು ಅಂತ ಕೇಳಿಲ್ಲ ಸುನಿಲ್. ನಾನು ಅವನ ಹತ್ರ ಕೇಳಿ ಒಂದೇ ಒಂದು, ನಾನು ಅಂಗವಿಕಲ, ನನಗೆ ಪ್ರೀತಿ ಕೊಡು ಅಂತ ಅಷ್ಟೇ ಸುನಿಲ್. ಅವ್ನು ಕೇಳ್ದ ಅಂತ ನಾನು ದೇಹ ಕೊಟ್ಟೆ, ನನ್ನ ಪ್ರೀತಿ ಕೊಟ್ಟೆ, ನಾನು ಹಣನೂ ಕೊಟ್ಟೆ ಸುನಿಲ್. ನಾನು ಬೇರೆಯವ್ರ ಹತ್ರ ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ ಸುನಿಲ್ ಅವನಿಗೋಸ್ಕರ. ನಾನು ಇದನ್ನೆಲ್ಲ ಅವನಿಗೋಸ್ಕರ ಮಾಡಿರೋದು ಒಂದೇ ಒಂದು ಕಾರಣ ಸುನಿಲ್, ನನ್ಗೆ ಅವ್ನ ಪ್ರೀತಿ ಬೇಕು ಅಂತ. ಅವ್ನು ಅಷ್ಟೇ ನಾವು ಹುಡುಗಿ ಜೊತೆ ಇದ್ರು ನಾನು ಅವ್ನ ಅಕ್ಸೆಪ್ಟ್ ಮಾಡ್ಕೊಂತ ಇದ್ದೀನಿ ಸುನಿಲ್, ನನಗೆ ಬೇಕೇ ಬೇಕು ಅವನು ಅಂತ. ಓಕೆ, ಈಗ ಅವ್ನು ಯಾರು ಅಂತ ಹೇಳಲ್ಲ ಅಂತಾನು ಕೂಡ ಹೇಳ್ತಾ ಇದೀಯಾ? ನನ್ನಿಂದ ಅವನಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸುನಿಲ್. ನಾನು ಅವನ ಹೆಸರು ಹೇಳ್ದೆ ಅಂತಂದ್ರೆ ಸುಮ್ನೆ ಅವ್ರ ಮನೇಲಿ ಅವನಿಗೆ ಸಮಸ್ಯೆ ಆಗುತ್ತೆ. ಅಲ್ಲದೆ ಅವ್ರ ಅಪ್ಪ ಅಮ್ಮನಿರೋದು ಅವ್ನ ಒಬ್ಬನೇ ಮಗ. ನನ್ಗೆ ಅದೊಂದೇ ಭಯ ಸುನಿಲ್. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳೋರಿಲ್ಲ ಸುನಿಲ್. ಮತ್ತೆ ಅವ್ನಿಗೆ ಒಬ್ಳು ಪ್ರೀತಿ ತಂಗಿ ಇದ್ದಾಳೆ. ಓಕೆ, ಇಷ್ಟೆಲ್ಲ ಇದ್ಮೇಲೆ ನೀನೇನ್ ಮಾಡ್ಬೇಕು? ಇಲ್ಲ ಅವನನ್ನ ಬಿಡ್ಬೇಕು, ಇಲ್ಲ ಅವ್ನ ನೆನಪನ್ನ ನೀನು ಕಡಿಮೆ ಮಾಡ್ಕೋಬೇಕು, ಆಯ್ತಾ? ಎರಡು ಆಗಲಿ ಅಂದ್ರೆ ಸುಮ್ಮನೆ ಇರಬೇಕು. ನೀನು ಅದು ಬಿಟ್ಬಿಟ್ಟು ನೀನು ಜೀವನ ಕಳ್ಕೊಡ್ತೀನಿ, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೋದ್ರೆ ನನ್ಗೆ ಅವನನ್ನ ಬಿಟ್ಟು ಬದುಕಲು ಆಗ್ತಿಲ್ಲ ಸುನಿಲ್. 4 ದಿನ ಆಯ್ತು ಅಂದ್ರೆ ತುಂಬಾ ದಿವಸದಿಂದ ಜಗಳ ನಡೀತಾನೆ ಇತ್ತು ಪ್ರತಿ ಕ್ಷಣನೂ. ಆದ್ರೆ ಅವನ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಸುನಿಲ್. ಏನಕ್ಕೆ ಸುನಿಲ್? ನಾನು ಏನ್ ಮಾಡಿದ್ದೀನಿ ಸುನಿಲ್ ಅಂತದ್ದು? ಆಯ್ತಾ, ನೀನೇ ಒಳ್ಳೆಯವಳು, ಆಯ್ತಾ? ಅವ್ನು ಕೆಟ್ಟವನು, ಆಯ್ತಾ? ಕೆಟ್ಟವ್ನ ಸವಾಸ ನೀನು ಯಾಕೆ ಮಾಡ್ತೀನಿ ಅಂದಮೇಲೆ? ಆದ್ರೆ ನಾನು ಏನ್ ಮಾಡ್ಲಿ ಸುನಿಲ್? ಎಲ್ಲಾ ಕೊಟ್ಬಿಟ್ಟಿದೀನಿ. ಅಟ್ಲೀಸ್ಟ್ ಕೊಟ್ಟಿರೋ ತಪ್ಪಿಗಾದ್ರೂ ಅವ್ನು ನನ್ನ ಜೊತೆ ಇರ್ಲಿ, ಅದೊಂದೇ ಸುನಿಲ್ ನನ್ಗೆ ಹೇಳೋದು. ನಾನು ಅವ್ನ ಮದ್ವೆ ಆಗು ಅಂತಾನು ಕೇಳ್ತಿಲ್ಲ ಸುನಿಲ್. ನಾನು ಬದುಕಿರೋರ್ಗ ನನ್ನ ಜೊತೆ ಇರೋ ಸಾಕು, ನೀನು ಅಷ್ಟೇ ನಾನು ಕೇಳ್ತಿರೋದು. ಅವನಿಗೆ ಇನ್ನೇನು ಕೇಳಲಿಲ್ಲ ಸುನಿಲ್. ತಕ್ಷಣ ಇದಾಗ್ಬಿಟ್ರೆ ನಾಳೆ ಬರ್ಬೋದಪ್ಪ ಅವನು? ಇಲ್ಲ ಸುನಿಲ್, ನನ್ಗೆ ನಂಬಿಕೆನೇ ಇಲ್ಲ ಸುನಿಲ್ ಅವನ ವಿಷಯದಲ್ಲಿ ಮಾತ್ರ. ನನ್ನ ಕ್ಲೋಸ್ ಫ್ರೆಂಡ್ ಒಂದಿನ ಫೋನ್ ಮಾಡಿ ಕೇಳಿದಾಗ ಅವ್ನು ಏನ್ ಹೇಳ್ತಾನೆ ಗೊತ್ತಾ ಸುನಿಲ್? ನನ್ಗಿಂತವ್ರು ಎಷ್ಟೊಂದ್ ಜನ ಇದಾರೆ, ಅವರೆಲ್ಲ ಟೈಮ್ ಪಾಸ್ ಅವರು ಅಂತ ಹೇಳ್ತಾನೆ ಸುನಿಲ್. ಅವಳು ಆ ಮಾತು ಕೇಳಿ ನನ್ಗೆ ಹೊಡಿಯೋದೊಂದೇ ಬಾಕಿ ಸುನಿಲ್. ಈಗ ಅಳ್ಬೇಡ, ಆತರ ಯಾವುದೇ ಒಂದು ಡಿಸಿಷನ್ ತಗೋಬೇಡ. ನಾನ್ ನಿಮ್ ಶೋಲ್ ಕೇಳೋದು ಒಂದೇ, ಅವ್ನ ಹೆಸರು ಹೇಳ್ದೇ ಇದ್ರು ಪರವಾಗಿಲ್ಲ, ನೀನು ಅವ್ನ ಹೆಸರು ಹೇಳ್ಬೇಡ. ಅವ್ನ ಒಟ್ನಲ್ಲಿ ಮೈಸೂರು ಅವನೇನೆ ಇರೋದು ಸುನಿಲ್. ಅವ್ನಿಗೆ ಹೇಳು ಅಷ್ಟೇನೆ. ನನ್ನ ಹೆಸರು ಬೇಕಾದ್ರೆ ಹೇಳು ನೀನು, ಫ್ರಾಂಕ್ ಆಗಿ. ನಾನು ತಲೆಗೆ ಎತ್ಕೊಳ್ಳಲ್ಲ, ನಮ್ಮೂರು ಹೇಳ್ಬೇಡ. ಆದ್ರೆ ಅವ್ನು ಪ್ಲೀಸ್ ನಿಮ್ ಮನ್ಸನ್ನ ಚೇಂಜ್ ಮಾಡ್ಕೊ. ಆದ್ರೆ ಎಲ್ಲ ಹುಡುಗಿಗೂ ಮೋಸ ಮಾಡಕ್ ಹೋಗ್ಬೇಡ ಪ್ಲೀಸ್. ಎಲ್ರು ಇರಲ್ಲ ಅಂತ ಹೇಳ್ಬಿಡು ಸುನಿಲ್, ಅಷ್ಟೇ ಸಾಕು ನನಗೆ. ಆದ್ರೆ ನನ್ಗೊಂದು ಪ್ರಾಮಿಸ್ ಮಾಡ್ಬೇಕು ನೀನು. ಸರಿ ಹೇಳು. ಮಾಡ್ತೀನಿ ಅಂದ್ರೆ ಹೇಳ್ತೀನಿ, ಇಲ್ಲ ಹೇಳಲ್ಲ.
ಹೇಳ್ತೀನಿ ಹೇಳು. ನೀನೊಂದು ತಗೋ ಸುನೀಲ್, ನಿನ್ ಮಾತು ಕೇಳಿ ನಾನು ಇನ್ನು ಬದುಕಿದ್ದೀನಿ ಅಂತ ಅನ್ಕೋಬೇಕು ಸುನೀಲ್. ನನ್ಗೆ ಯಾರು ಇಲ್ಲ ಸುನೀಲ್ ಜೊತೆ ನಿನ್ ಜೀವನದಲ್ಲಿ. ಎಲ್ಲ ಅನ್ಕೋಬೇಡ, ನಿನ್ ಜೊತೆ ಎಲ್ಲರೂ ಇರ್ತೇವೆ, ನಾವೆಲ್ಲ ಇದೀವಿ ಆಯ್ತಾ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಈ ಸಾಯ್ತೀನಿ ಅದ್ ಮಾಡ್ಕೋತೀನಿ ಹಿಂಗ್ ಮಾಡ್ತೀನಿ ಅಂತ ಡಿಸಿಷನ್ಗೆ ಹೋಗ್ಬಾರ್ದು. ಸರಿ ಸುನೀಲ್, ಥ್ಯಾಂಕ್ ಯು ಸುನೀಲ್. ನಿನ್ನ ಜೊತೆ ಇದ್ರೆ ಸಾಕು ಸುನೀಲ್. ನಿನ್ ಇದೊಂದು ಹೇಳು ಸುನೀಲ್. ಆದ್ರೆ ಅವಳದು ತಪ್ಪು ಅಂತ ಹೇಳಕ್ಕಾಗಲ್ಲ ಸುನೀಲ್, ಯಾಕೆಂದ್ರೆ ಅವಳು ನಂತರನೇ ಒಂದ್ ಹುಡುಗಿ ನಂತರನೇ ಇಷ್ಟಪಟ್ಟಿದ್ದಾಳೆ ಅವ್ರನ್ನ. ಬಟ್ ಅವಳು ಹೇಳ್ಬೋದಿತ್ತು, ಅವ್ನಿಗೆ ತಿದ್ದಿ ಬುದ್ಧಿ ಮಾಡ್ಬೋದಿತ್ತು. ಅವ್ನ ಮಾತನ್ನ ಅವ್ಳು ಕೇಳ್ತಾ ಇದ್ಲು. ಬಟ್ ಅವ್ರಿಬ್ರು ನನ್ ಮೋಸ ಮಾಡ್ಬಿಟ್ರೆ ಜೊತೆಲಿ ಇಟ್ಕೊಂಡೇನೇನೆ ಸುನೀಲ್. ಓಕೆ ತಲೆ ಕೆಡ್ಸ್ಕೋಬೇಡ, ಏನೂ ಆಗಲ್ಲ. ನಂಗೆ ಪ್ರಾಮಿಸ್ ಮಾಡಿದೆ, ನೆನಪಲ್ಲಿರಲಿ. ಸದ್ಯಕ್ಕೆ ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಕನಕಪುರದ ಚಂದನಾಗೆ. ಹಲೋ ಚಂದು. ಯಾರು? ಚಂದು ತಾನೇ ಇದು? ಎಲ್ಲಿದ್ಯಾ? ಮನೇಲಿದ್ದೀನಿ. ಇವಳು ಫೋನ್ ಮಾಡಿಲ್ವಾ ಪಲ್ಲವಿ? ಯಾರು ನೀವು? ನಾನು ಇಲ್ಲಿ ರಮೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾವ ರಮೇಶ? ರಾಗ ಹೇಳಿಬೇಡ, ಫೋನ್ ಮಾಡು ಒಂಚೂರು. ರಾಗ ಹೇಳಿಬೇಡ. ಏಯ್ ನನಗೆ ರಾಗ ಅಂದ್ರೆ ಅನ್ನೋದು ಎಲ್ಲ ಅನ್ನೋ ಟೈಮಲ್ಲಿ ಸ್ವಲ್ಪ ನೀನು ಸರಿಯಾಗಿ ಮಾತಾಡು. ಫೋನು ಕಾನ್ಕಲ್ ಹಾಕು ಇವಳಿಗೆ ಪಲ್ಲವಿಗೆ. ಏನ್ ಕಾಣ್ಕಲ್ಲ ಪಲ್ಲವಿಗೆ? ಅಯ್ಯೋ ಇದು ಯಾವುದೋ ಇಲ್ಲಿ ಎಬ್ಬೆಡ್ ಫಸ್ಟ್ ನೀವ್ ಯಾರು ಹೇಳ್ರಿ? RAMESH ರಮೇಶ್ ಅಂದ್ಬಿಟ್ಟು. ನಿನ್ ಬರ್ತದ ಇಂಗ್ಲೀಷು? ಯಾವ ರಮೇಶ ನಮ್ಗೆ ಗೊತ್ತಿಲ್ಲ. ಸರಿ, ನೀನು ಯಾರು ಇವಳು ತಾನೆ ಮಾತಾಡ್ತಾರ? ಚಂದು ತಾನೆ? ರಾಗ ಎಳಿಬೇಡ, ಪುನಃ ರಾಗ ಎಳಿಬೇಡ ಅಂತ ನಾನು ಒಂದ್ಸಲ ಹೇಳೋದು ನಿಂಗೆ. ಅಯ್ಯೋ ನನ್ ರಾಗ ನಾನು ಎಳಿತೀನಿ, ನಿನ್ಗೆ ಕಷ್ಟ. ಎಳೆದ್ರೆ ಉದ್ದಾಗಿರೋದು ಕಟ್ ಮಾಡ್ಬೇಕಾಯ್ತದೆ, ಹೇಳ್ತಾ ಇದೀನಿ ಚಂದನ ನಿಂಗೆ. ಏನ್ ಕಟ್ ಮಾಡಿ? ಉದ್ದಾಗಿರೋದ. ಏನ್ ಉದ್ದಾಗಿರೋದ? ಪುನಃ ನನ್ಗೆ ಹತ್ತಿಸ್ಬೇಡ, ನನಗೆ ಸ್ವಯ ಅಂತ ಏರ್ಬಿಟ್ರೆ ಆಮೇಲೆ ಬಾಯಲ್ಲಿ. ಸುಮ್ನೆ ಯಾರು ಹೇಳ್ರಿ ನೀವು ಫಸ್ಟ್? ನಾನು ಅದೇ ಹೇಳ್ತಾ ಇರೋದು. ನಾನು ಹೇಳಕ್ ಶುರು ಮಾಡಿದ್ಮೇಲೆ ನೀನು ಕೊಯ್ಯ ಪಯ್ಯ ಅಂತ ರಾಗ ಎಳೆದ್ರೆ ಚಂದು. ಏನ್ ಕೊಯ್ಯಪ್ಪಯ್ಯ ಅಂತ ರಾಗ ಹೇಳಿಬೇಡ. ಏನು ಎಳಿಬೇಡ, ಸುಮ್ಕೆ ದೇವ್ರ ಥರ ಕೇಳ್ಕೊಂಡು ಸುಮ್ಮನೆ ಅವಳು ಫೋನಿಗೆ ಕಾನ್ಫರೆನ್ಸ್ ಕಾಲ್ ಹಾಕು ಪಲ್ಲುಗೆ. ಯಾವ ಪಲ್ಲು ನನ್ಗೆ ಗೊತ್ತಿಲ್ಲ, ಸುಮ್ಮನೆ ಮಡ್ಗ ನೀನು. ನಿನ್ನ ಬಾಯಿಗೆ ಇಟ್ಟಾಕ ಅಷ್ಟೊಂದು ಸರಾಗ ತಗೊಂಡ ನೀನು? ಯಾರು ನೀವು? ಪುನಃ ಅಲ್ಲಿ ಏಯ್ ಇಳಿಸು ರಾಗನ. ಯಾರು ಕರೆಕ್ಟಾಗಿ ಹೇಳ್ರಿ ಸರಿಯಾಗೆ. RAMESH ರಮೇಶ್ ಅಂತ ಅಂದ್ಬಿಟ್ಟು. ಕಿವಿ ಕೇಳಿಸಲ್ವ? ಕಿವಿ ನೆಟ್ಗೆ ನಿನಗೆ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಕೇಳಿಸ್ತದೆ. ಮತ್ತೆ ಅವಾಗಿಂದ ಕೋರ್ಟಲ್ಲಿ ಹೇಳ್ದ ಮೂರು ಸಲ ಹೇಳಿಲ್ವ ರಮೇಶು ಅಂತ? ಯಾರು ಅಂತ ರಾಗ ಬೇರೆ ಹೇಳ್ಕೊಂಡು ಕೇಳ್ತಿಲ್ಲ ನೀನು? ನಮ್ಗೆ ಯಾವ ರಮೇಶ್ ಗೊತ್ತಿಲ್ಲ. ಸರಿ, ಎಲ್ಲ ಗೊತ್ತಾಯ್ತದೆ. ಪಲ್ಲವಿಗೆ ಕಾನ್ಫರೆನ್ಸ್ ಕಾಲ್ ಹಾಕು, ಫೋನ್ ಹಾಕು. ಹಲೋ, ನಿನಗೆ ಯಜಮಾನ್ರು 3ನೇ ಮನೇಲಿದ್ರೆ ಹಿಂಗೆ ಆಡು. ಏನ್ 3ನೇ ಮನೇಲಿದ್ರೆ? ಕಟ್ಟಿ ಯಾಕೆ ಮಾಡ್ತೀನಿ ನೀನು ಫೋನು? ನಾನು ಫೋನ್ ನನ್ನ ಇಷ್ಟ ಕಟ್ ಮಾಡೋದ್ರೆ ಕಟ್ ಮಾಡ್ತೀನಿ, ಏನಾದ್ರು ಮಾಡ್ಕೊತೀನಿ. ಏಯ್ ಸಿಂಗಾಪುರದ ಕೋತಿ, ನಾನು ಫೋನ್ ಮಾಡಿದಾಗ ಯಾಕೆ ಕಟ್ ಮಾಡ್ತೀಯ? ನೀನು ಒಬ್ಳೆ ಇದ್ದಾಗ ಏನಾದ್ರು ಮಾಡ್ಕೋ. ಏನೋ ನಾನು ಯಾಕಾಗ್ಲಿ, ನೀನಾಗು ಸಿಂಗಾಪುರದ ಕೋತಿ. ಹೆಂಗೋ ಮಾತಾಡೋದು. ಅದೇ ಇವಾಗ ತಟ್ಟಬೇಕಾಯ್ತದೆ ಸರಿಯಾಗಿ. ತಟ್ಬಿಡ್ತಿ, ಎಲ್ಲಿದ್ದಿ ಬಾ ತಟ್ಪ ನೋಡ್ವಾ. ಏನು ಕನಕಪುರ ದೂರವೇ ಬೆಂಗಳೂರಿಗೆ? ನಿನ್ಗೆ ಹೆಂಗ್ ಗೊತ್ತು ಕನಕಪುರ ಅಂತ? ಯಾರು ಸರಿಯಾಗಿ ಹೇಳ್ರಿ ನೀವು. ಹೇಳೋಕೆ ಮಾಡಿರೋದು ಅದನ್ನೇ ಮರ್ಬಾದೆಯಿಂದ ಬಾಯಿನ ಮುಚ್ಕೊಂಡು ಕೇಳಿದ್ರೆ ಸರಿ ಬರ್ತದೆ. ಏನ್ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು? ರಾಗ ಹೇಳಿದ್ರೆ ಪುನಃ ನೋಡಿ ಇನ್ನ ಹೆಂಗೆಂಗೋ ಮಾತಾಡ್ಬೇಕಾಯ್ತು ನಾನು ನಿಂಗೆ. ಯಾವ ರಾಗ ಹೇಳ್ತಾದ್ರೆ ಸುಮ್ನೆ ಹೋಗಲ್ಲ. ಏನೋ ಏನಂದೆ? ಹೋಗಲ್ಲ ಎಂದೆ. ಇವಳು ಯಾವಳು? ಇವಳು ಸಂಪಾತಿಗೆ ಸವಾಲು ಮಂಜುಳಾ ಆಡ್ದಂಗೆ ಆಡ್ತಾವಳ ಇಲ್ಲಿ. ಮತ್ತೆ ನೀನು ಸುಮ್ನೆ ಯಾರ್ಯಾರಿಗೋ ಫೋನ್ ಮಾಡ್ಬಿಟ್ಟು ತಲೆ ಕಟ್ಸಿದ್ರೆ ಇನ್ನೇನ್ ಅಂದಾರ್ರಿ? ಚಂದನ ಅಂದಿದ್ದಕ್ಕೆ ಹ್ಞೂ ಅಂತ ಅಂದ್ಬಿಟ್ಟು ಇವಾಗ ಹಿಂಗೆ ಪ್ಲೇಟೇ ಚೇಂಜ್ ಮಾಡ್ತಿಲ್ಲ ನೀನು. ನನ್ನ ಹೆಸರು ಚಂದನ ಸ್ವಾಮಿ, ಅದಕ್ಕೆ ಹೂ ಅಂದೆ ನಾನು. ಮತ್ತೆ ಇವಾಗ ಯಾರ್ಯಾರಿಗೋ ಫೋನ್ ಮಾಡ್ಬಿಟ್ಟು ಅಂತ ಏನೇನೋ ಮಾತಾಡ್ತಿದ್ಯಲ್ಲ? ನೀನ್ ಯಾರು ಅಂತ ನನ್ಗೆ ಗೊತ್ತಿಲ್ವಲ್ಲ. RAMESH ರಮೇಶ್ ಅಂತ ಹೇಳ್ತಾ ಇಲ್ವಾ ನಿನ್ಗೆ ಅಲ್ಲಿ? ಆ ರಮೇಶ್ ನನಗೆ ಗೊತ್ತಿಲ್ಲ ಕಣಪ್ಪ ಸ್ವಾಮಿ. ಸ್ವಾಮಿ ಗಿಮಿ ಅಂತಂದ್ರೆ ನೋಡು ನಿನ್ಗೆ ಅಲ್ಲಿ ಸರಿಯಾಗಿ ರಮೇಶ್ ಅಂದ್ಬಿಟ್ಟು ಹಿಡಿದ್ಬಿಟ್ಟು ಮಾತಾಡ್ಸು ನೀನು. ನಿನ್ಗೇನ್ ಲೂಸ್ ಗೀಜೆ? ನಿಮ್ಮ ಅಪ್ಪನ್ಗೆ ಲೂಜು, ನನಗಲ್ಲ. ನೆಟ್ಟಿಗೆ ಮಾತಾಡೋದನ್ನ. ನಮ್ಮ ಅಪ್ಪನ ಸುದ್ದಿಗೆ ಬಂದ್ರೆ ಏನಿಲ್ಲ ನಿನ್ಗೆ. ನಿನಗೂ ಅಷ್ಟೇನೆ. ಫೋನ್ ಮಾಡ್ಬಿಟ್ಟು ಏನೇನ ಮಾತಾಡ್ತಿಯಲ್ಲ. ನಿನ್ಗೆ ಏನ್ ಮಾತಾಡ್ದೆ? ಏನು ಲೂಜು ಗೀಜು ನೀ ಬಾಯಿಗಿಟ್ಟಾಕ ಏನದೆಲ್ಲ ಮಾತು? ಮಾತಾಡಕ್ಕಿನ್ನ ವಿಚಾರನೇ ಶುರು ಮಾಡಿಲ್ಲ ಅಷ್ಟು ಬೇಗ. ಒಳ್ಳೆ ನೀನು ಹೆಂಗೆಂಗೋ ಆಡ್ತಾ ಇದ್ರೆ ಅಲ್ಲಿ. ಸರಿ, ಅದೇನು ವಿಚಾರ ಹೇಳಪ್ಪ. ಈಗ ನಾನು ಬೆಳಗ್ಗೆ ಹೊತ್ತು 5 ಗಂಟೆಗೆ ಎದ್ದೇಳಬೇಕು ಅಂತ ರಾತ್ರಿ 9 ಗಂಟೆಗೆ ಮಲ್ಕತಾವ್ನಿ. ಆದ್ರೆ ರಾತ್ರಿ 7 ಗಂಟೆವರೆಗೂ ನಿದ್ದೆನೇ ಬರಕ್ಕಿಲ್ವಲ್ಲ, ಯಾಕೆ? ಯಾವನ ಈಗ ಮಧ್ಯಾಹ್ನದ ಟೈಮ್ ತಲೆ ಕೆಡಿಸ್ತದ್ಯಲ್ಲ ನಂಗೆ ಫೋನ್ ಮಾಡ್ಬಿಟ್ಟು. ತಲೆ ಕೆಡಿಸ್ತಾ ಇಲ್ಲ.
ನಿನಗೂ ಹಂಗೆ ಆಯ್ತಾಯ್ತಾ? ಇವ್ನು ಯಾವ ಲೂಸ್ ಪುನಃ ನೋಡಲಿ ಮಾತು ಎಲ್ಲೆಲ್ಲ ಉದ್ದಾಯ್ತಾ ಅದ ಅಲ್ಲಿ ಬಂದು ನಿನ್ನ ನಾಲ್ಗೆ ಮೇಲೆ ಬಟ್ಟೆ ಒಗಿಬೇಕಾಯ್ತದ ನಂದು. ನೀನ್ ಯಾಕೆ ಫಸ್ಟ್ ಇಲ್ಲಿಗೆ ಬಂದು ನಿಂತ್ಕೊ ಆಮೇಲೆ ಮಾತಾಡು. ಓಹೋ ಅವಳು ಏನು ಹೈಕೋರ್ಟ್ ಜಡ್ಜು ಅಂದ್ಬಿಟ್ಟು ಬಂದು ನಿನ್ನ ಮುಂದೆ ನಿಂತ್ಕೋತಾರಲ್ಲಿ. ನಾನು ಹೈಕೋರ್ಟ್ ಜಡ್ಜ್. ಯಾವ ಇವೆಲ್ಲ ಹೊಸ ನೀಟಾಗಿ ಮಗನ ತೊಳೆದ್ಬಿಟ್ಟು ಕನ್ನಡಿಲಿ ನಿನ್ನ ಮಕ ನೋಡ್ಕೊ ಒಂದ್ಸಲ ಗೊತ್ತಾಯ್ತದೆ. ನಾನು ದಿನ ನೋಡ್ಕೊತೀನಿ, ನೀನ್ ಫಸ್ಟ್ ನೋಡ್ಕೊ ಮಕನ ಕನ್ನಡಿಲಿ. ನನ್ನ ಪ್ರಾಬ್ಲಮ್ ನನಗಾದ್ರೆ ನಿನಗೊಂಥರ ಇಲ್ಲಿ ಸುಮಾನ. ನಿನ್ ಪ್ರಾಬ್ಲಮ್ ಆದ್ರೆ ನೀನ್ ಯಾಕೆ ನನ್ಗೆ ಫೋನ್ ಮಾಡಿದ್ದಿ? ನಿನ್ಗೆ ರಾತ್ರಿ ಎಷ್ಟು ಗಂಟೆಗೆ ಮಲ್ಕೊಳ್ಳೋದು ಹೇಳು ನೀನು? ನಾನು ಎಷ್ಟು ಕರ ಮಲ್ಕೊತೀನಿ, ಅದನ್ನ ಕಟ್ಕೊಂಡು ನಿನ್ಗೇನು? ನಾನು ಯಾರನ್ನೂ ಕಟ್ಕೊಳ್ಳೋಕೆ ಪರಿಸ್ಥಿತಿಲಿಲ್ಲ, ನಂಗೆ ತುಂಬ ಪ್ರಾಬ್ಲಮಲ್ಲಿದ್ದೀನಿ. ನೀನು ಎಷ್ಟು ಗಂಟೆಗೆ ಮಲ್ಕೊಳ್ಳೋದು ಅದು ಹೇಳು ನೀನು. ಅಯ್ಯೋ ನಾನು ಎಷ್ಟೊತ್ತು ಕರ ಮಲ್ಕೋತೀನಿ, ನಿನ್ಗೇನು ಸ್ವಾಮಿ ಕಷ್ಟ? ಸರಿ ಆಯಿತು, ಎಷ್ಟೊತ್ತು ಮಲ್ಕೋ, ಆಳು ಬಿದ್ದೋಗು. ಎಷ್ಟು ಗಂಟೆಗೆ ಎದ್ದೇಳ್ತೀವಿ ಬೆಳಗ್ಗೆ? 7 ಗಂಟೆಗೆ ಎದ್ದೇಳ್ತೀನಿ. ಅಯ್ಯೋ ನಿನ್ನ ಕಣ್ಣಿಗೆ ಯಾವನ್ ನೀನು? ಸುಮ್ಕೆ ಒಳಗಿರೋ ದುರ್ಯೋಧನ ಕೆಣಕಿದ್ರೆ ಮಾತ್ರ ಅನುಭವಿಸ್ಬೇಕಾಯ್ತದೆ ನೀನು. ಏನ್ ಅನ್ಭವಿಸ್ತಾರೆ? ಅದೇ ಅನುಭವಿಸ್ತಾ ಗೊತ್ತಾಯ್ತದೆ ಏನು ಅನುಭವಿಸ್ತಾ ಇದೆಯಾ ಅಂತ. ಅದು ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ, ಹಂಗಿರ್ತದೆ ಸಂಕಟ. ಅದೇನ್ ಹೇಳು ಇವಾಗ ನೀನು ಕೇಳ್ತೀನಿ. ಈಗ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದೇಳಬೇಕು ಅಂತ ರಾತ್ರಿ 9 ಗಂಟೆಗೆ ಮಲ್ಕೋತೀನಿ. ಟಿ ವಿ ಮೊಬೈಲ್ ಎಲ್ಲ ಆಫ್ ಮಾಡಿಬಿಟ್ಟು ಬಡ್ಡಿ ಮಗಂದು ಅದು ಯಾಕೋ 2 ಗಂಟೆ ತನಕ ನಿದ್ದೆನೇ ಬರ್ತಾ ಇಲ್ಲ. ಯಾಕೆ ಹಿಂಗೆ ಆಯ್ತಾ ಇದೆ ಅಂತ ಗೊತ್ತಾಯ್ತಾ ಇಲ್ಲ. ಎಲ್ಲ ಲೂಸ್ ಗೀಸ್ ಆಗಿರ್ಬೇಕು, ಒಂದು ಸ್ಕ್ರೂ ನೋಡು. ನೀನು ಮಾತಾಡಂಗೆ ಮಾತಾಡು ನ್ಯಾಯವಾಗಿ. ಆಮೇಲೆ ನಾನು ಹೋದ್ರೆ ನಿನಗೆ ನಟ್ಟು ಬೋಲ್ಟೆಲ್ಲ ಟೈಟ್ ಮಾಡಿಬಿಡ್ತೀನಿ. ಆಮೇಲೆ ಯಾವಾಗ ಮುಚ್ಕೊಂಡು ಫೋನ್ ಮಾಡ್ಗು, ಏನ್ ಗೊತ್ತಿಲ್ದವ್ರು ಫೋನ್ ಮಾಡ್ಬಿಟ್ಟು ತಲೆ ತಿಂತಾವ ಹಂಗೇನೇನೆ. ಅಯ್ಯೋ ಸುಭದ್ರೆ ಅವಾಗಿಂದ ಮಾತಾಡ್ಬಿಟ್ಟು ಇವಾಗ ನೋಡಿದ್ರೆ ಹೆಂಗೆಂಗೋ ಅಂತಿದ್ದಿಲ್ಲ. ಸುಭದ್ರ ಕಣಲ್ಲ. ಏನ್ ಸುಭದ್ರ ಗಿಭದ್ರ ಏನಿದು? ಮತ್ತೆ ನೀನು ಹೆಂಗೆಂಗೋ ಮಾತಾಡ್ಬೋದು. ನೀನ್ ಗೊತ್ತಿಲ್ದವ್ರು ಫೋನ್ ಮಾಡ್ಬಿಟ್ಟು ಹೆಂಗೆಂಗೋ ಮಾತಾಡ್ತಾ ಇರೋದು. ನಿನ್ ಮೊಕ್ಕೆ ಹೇಳಿಲ್ವಾಗ್ಲಿಂದ RAMESH ರಮೇಶ್ 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 ಅಂದ್ಬಿಟ್ಟು ಅಲ್ಲಿ ಕೇಳತ್ತಂಗೆ ಕೇಳ್ಕೊಂಬಿಟ್ಟು ಈಗೊಳೆ ಕೋತಿ ಕಚ್ಚೋಳಂಗೆ ಆಡ್ತಾವಳೆ. ಫೋನ್ ಮಾಡ್ಬಿಟ್ಟು ಅದು ಇದು ಹೇಳ್ತಾರ ನೀನು. ಯಾವ್ದು ಅದು ಇದು ಏನಂತಂದೆ ಹೇಳು ನೀನು ಬಸಿ? ಏನು ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಬಂತು ಮಂಗಿಸೋಕದತ್ತೆ ನಾನು. ನನಗೆ ಯಾವ ಕೋತಿನೂ ಕಚ್ಚಿಲ್ಲ, ನಿನ್ನಂತವಳ ಕೈಲಿ ಬಂದು ತಡ್ಬಿಟ್ಟು ಮಲ್ಸ್ಕೊಳಕ್ಕೆ ಅಲ್ಲಿ. ಮತ್ತೆ ನನಗೇನು ಫೋನ್ ಮಾಡಿ ಹೇಳ್ತದಿ? ಬೇಡ ಮಾತು ಎಲ್ಲೆಲ್ಲೋ ಹೋಯ್ತದೆ. ಮುಚ್ಕೊಂಡ್ ಮಾಡ್ಕಲ್ಲ ಫೋನ್ನ. ಓಹೋ ಇಲ್ಲಿ ತನಕ ಬಂದ ನೀನು ಮುಚ್ಕೊಂಡು. ಹಲೋ, ನಂದೇನು ಕಾಣಿಸ್ತು ಅಂತ ನೀನು ಮುಚ್ಕೊಂಡು ಮಡಗು ಅಂತ ಅಂದಲ್ಲ, ಏನು ಕಾಣಿಸ್ತು? ಮತ್ತೆ ತಲೆ ತಿಂದ್ರೆ ನನ್ನ ಬಾಯಿ ಹಿಂಗೆ ಸಂಸ್ಕೃತನೇ ಬರೋದು. ಬಂದ್ರೆ ಪ್ಲಾಸ್ಟರ್ ಹಾಕಿ ಹೊಲ್ದು ಬಿಡ್ತೀನಿ. ವಾಲಿ ಬಾ ನೋಡ್ತೀನಿ, ನಿನ್ ತಾಕತ್ ಬಂದಿದ್ರೆ ಬಾರ. ಎಲ್ಲಿ ಬರ್ಬೇಕು ಬೊಗಳು? ಕನಪುಟ್ ಬಾ. ಬಂಡೆ ಗ್ರಾನೈಟ್ ತಗೊಬಂದು ಅಡಿಯಿಂದ ಹಸ್ತ ಅಂದ್ರೆ ಚೂರ್ ಚೂರ್ ಆಗ್ಬಿಡ್ಬೇಕು. ನೋಡ್ತೀನಿ. ನೋಡೋದಲ್ಲ ಅನುಭವಿಸ್ಬೇಕಾಯ್ತದ. ಆಮೇಲೆ ಅನ್ಭವಿಸ್ತೀನಿ. ಸುಮ್ನೆ ಮಾಡ್ಕೊಳ್ಳಿ, ಯಾರು ನೀನ್ ಸುಮ್ನೆ ಹಚ್ಚ ಟೈಮ್ಗೆ ಹತ್ತರ ಬಂದೆಲ್ಲ ತಡ್ಕೊಳ್ಳಿ. ನಿನ್ಗೆ ಏನಾದ್ರು ಲೂಸ್ ಗೀಜೆ ಹೋಗಿ ಮೆಂಟ್ಲ್ ಆಸ್ಪತ್ರೆಗಾರ ಸೇರ್ಕೋ. ನಿಮ್ಮ ಅಪ್ಪನ ಬೆಡ್ ಪಕ್ಕದಲ್ಲೇ ಆರ್ಡರ್ ಮಾಡು, ಅಲ್ಲಿಗೆ ಹೋಗಿ ಮಲ್ಕತೀನಿ. ಅದೆಲ್ಲ ನಮ್ಮ ಅಪ್ಪ ಕುಡ್ಕೊಂಡ್ ಬಿದ್ದಿದ್ದು, ನಾನ್ ಸುದ್ದಿಗೆ ಹಾಕೋದಿ. ಏನ್ ಫೋನ್ ಮಾಡಿರೋ ಸುಮ್ನೆ, ಯಾರು ನೀನ್ ಹೇಳು? ಓಹೋ ಮ್ಯಾಟ್ರ್ ಹಿಂಗ? ಹೆಂಗೆ ಹಿಂಗೆ? ಹಿಂಗೆ ಅಂದ್ರೆ ಹೆಂಗೆಂಗೋ ಆಯ್ತದೆ ಬಿಡು. ಆಯ್ತು, ನಿನ್ ಜೊತೆ ಮಾತಾಡಿದ್ರೆ ನನಗೆ ಕಳ್ಕೊಂಡು ಹೊಡಿತಾರೆ. ಇದು ಫೋನ್ ಮುಚ್ಕೊಂಡ್ ಮಾಡ್ಕೊ. ಮತ್ತೀಗ ಪುನಃ ನೋಡು ಮಾತು ಗೇಟ್ ಬಿಟ್ಟು ಆಚೆ ಹೋಯ್ತಾ ಇದೆ, ಕಾಂಪೌಂಡ್ ಬಿಟ್ಟು. ಏನ್ ಗೇಟ್ ಬಿಟ್ಟು? ಕಾಂಪೌಂಡರ್ ದಾಟೋಗ್ಲಿ ಏನಾರು ದಾಟೋಗ್ಲಿ, ನಿನ್ ಸುಮ್ನೆ ನೀನ್ ಹಂಗೇನೆ ಫೋನ್ ಮಾಡ್ಬಿಟ್ಟು ನನ್ಗೆ ಮಾತು ಜಾಸ್ತಿ ಆಯ್ತದೆ ಅಂತ ಹೇಳ್ತಾ ಇದ್ದಿ. ಏನ್ ಹೇಳು ಕರೆಕ್ಟಾಗಿ ವಿಷಯನ? ಯಾರ್ ನೀನು, ಎಲ್ಲಿರೋದು ಅಂತ? ಅದು ಯಾವ ಊರ್ ರಾಗನೋ ಹಿಂಗೆ ಎಳೆದು ಬಿಡ್ತೀಯಲ್ಲ ನೀನು. ಯಾವ ಸರಿಯಾಗಿ ಹೇಳು. ಓ ಮರ್ಯಾದೆ ಜಾಸ್ತಿ ಆಗ್ತಾ ಇದೆ ಯಾಕೆ? ಏನು ಅಂತ ನಿನಗೆ ಕೇಳ್ತಿರೋದು. ಆನೆ ಮನೆಗೂನು ನಿಮ್ಮ ಅಜ್ಜಿ ತಲೆ ಏನು? ನೀನ್ ಬಜ್ಜಿ ಮಾಡ್ಕೊಂಡು ತಿನ್ನು ನಮ್ಮ ಅಜ್ಜಿ ತಲೆನ. ತಿನ್ಬಿಟ್ಟು ನೆಕ್ಕು ನೀನು. ನೀನು ನೆಕ್ಕು. ಮತ್ತೆ ಹೇಳ್ತಾರ ನೀನ್ ತಾನೆ. ಒಂದ್ ಕಡೆ ರಾಗ ಒಂದ್ ಕಡೆ ಹಿಂಗೆ. ಫೋನ್ ಮಾಡ್ಬಿಟ್ಟು ಏನೇನೋ ಮಾತಾಡ್ತೀನಿ. ನಿನ್ಗೆ ಬುದ್ಧಿ ಇಲ್ವೇ? ಬೇಡ ಮಾತು ವಾಪಸ್ ಹಂಗೆ ಸುಮ್ನೆ ಮಡ್ಗು ಫೋನ್ನ. ಹಲೋ, ಅಂದಿರ ಮಾತು ವಾಪಸ್ ಹಿಂದಕ್ಕೆ ತಕೊಂಡ್ರೆ ಬದಿಕತ್ಯಾ? ತಕೊಳಲ್ಲ. ಇವಾಗ ಏನೋ ಮಾಡಿ ಫೋನ್ ಮಾಡ್ಬಿಟ್ಟು ಟಿಕ್ ತರ ಮಾತಾಡ್ತಾದ್ರೆ ನಿನ್ ಮರ್ಯಾದೆ ಬೇರೆ ಕೊಡ್ತಾರೆ ಅಂದೆ. ಹೇಳವ್ರೆ ಮಾತಾಡ್ತಾ ಇದೀನಿ. ಯಾರು? ಯಾವನ್ ಹೇಳಿರೋನು? ಯಾವನೋ ಅಲ್ಲ, ಯಾವಳು? ಯಾರು? ಪಲ್ಲವಿ. ನೀವ್ ಯಾರು? RJ ಸುನಿಲ್ ಅಂತ ಮಾತಾಡೋದು ನಾನು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಪಲ್ಲವಿನೇ ನಿಮ್ಮ ನಂಬರ್ ಕಳಿಸಿ ನಿಮ್ಗೆ ಕಾಗೆ ಆರಿಸಿ ಬಕ್ರ ಮಾಡಿ ಅಂತ ಹೇಳಿದ್ದು. ನಿಜನಾ? ನಿಮ್ಮ ಅಪ್ರಾಣೆ. ಸಾರಿ ಸರ್, ಸಾರಿ. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸರ್, ಸಾರಿ ಸರ್. ಓಕೆ ಬಾಯ್. ಇವತ್ತಿನ ನಾವು ಮೊದಲನೇ ಪ್ರ್ಯಾಂಕ್ ಕಾಲ್ನ ನಾವು ಮಾಡ್ತಾ ಇರೋದು ಬಂದು
ಯಾರಿಗಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂಥ ಈ ಒಂದು ಹುಡುಗಿಗೆ ನಾವು ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂತ ಹೊರಟಿದೀವಿ. ನಿತ್ಯಶ್ರೀ ಗೌಡ ಅಂತ ನೀವು ಕೇಳಿರ್ತೀರಾ. ಹೆಸರು ಹೇಳಿದ್ರೆ ಸಾಮಾನ್ಯ ಯಾರಿಗೂ ಅರ್ಥ ಆಗಲ್ಲ. ಅವ್ರದ್ದೊಂದು ಸಾಂಗ್ ಹೇಳ್ಬೇಕು, ಹೂವಿನ ಬಾಣದಂತೆ ಅಂತ ಹೇಳ್ಬಿಟ್ಟು. ಈ ಹಾಡು ಹೇಳದ ಹುಡುಗಿಗೆ ಒಂದು ಬಾಣ ಬೇಡ, ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ ಬಂದಿದೀವಿ. ಸೊ ರೆಡಿನಾ? ಓ ಸೂಪರ್ ರೆಡಿ. ಎಸ್ ಕಮಾನ್, ಬನ್ನಿ ನಿತ್ಯಶ್ರೀ ಗೌಡ ಅವ್ರಿಗೆ ನಾವು ಬಾಣ ಬೇಡಣ. ಹಲೋ, ನಿತ್ಯಶ್ರೀ ಗೌಡ ಅವರಾ? ನಮಸ್ತೆ ಅಮ್ಮ, ಚೆನ್ನಾಗಿದೆಯಮ್ಮ? ನಾನಿಲ್ಲಿ ಶಶಿಧರ್ ಅಂತ ಹೇಳ್ಬಿಟ್ಟು BBMP ಇಂದ. ಎಲ್ಲಿದ್ದೀರಮ್ಮ ನೀವು? ಮೈಸೂರು ಅಥವಾ ಯಾವ ನಿಮ್ದು? ಹಾ. ಓಕೆ, ನಾವು ಕಾಲ್ ಮಾಡಿದ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಕ್ಯಾಂಪೇನ್ ಮಾಡ್ತಾ ಇದೀವಿ ನಾವು BBMP ಇಂದ, ಒಂದು ಅರಿವು ಮೂಡಿಸ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ. ಹಾ, ಯಾರು ಮಾತಾಡ್ತಿರೋದು ಇದು? ಅವಾಗ್ಲೇ ಯಾರು ಮಾತಾಡಿದಮ್ಮ? ಹಾ. ಈ BBMP ಇಂದ ಕಾಲ್ ಮಾಡ್ತಿರೋದು, ಅದೊಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಿಮ್ನ ರಾಯಭಾರಿಯಾಗಿ ನಾವು ಸೆಲೆಕ್ಟ್ ಮಾಡಿದೀವಿ. ನಿಮ್ಗೇನಾದ್ರೂ ಬರಕ್ಕಾಗತ್ತಾ ಬೆಂಗಳೂರಿಗೆ? ಈಗ ಕಾರ್ಯಕ್ರಮ ಬಂದು ಇದು ದಸರಾ ಕಳ್ಕೊಂಡು ನಾವು ಮಾಡ್ತಾ ಇದೀವಿ. ಓಕೆ, ಇದಕ್ಕೆ ಅಂತ ಅನ್ಬಿಟ್ಟೆ ನಾವು ಒಂದು ಮ್ಯೂಸಿಕ್, ಒಂದು ಸಾಂಗ್ ಕೂಡ ಮಾಡಿಸ್ತಾ ಇದೀವಿ. ನಿಮ್ದೆಲ್ಲ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಇದ್ರಲ್ಲೆಲ್ಲ ನೋಡಿದ್ವಿ ನಿಮ್ ಸಾಂಗ್ಸ್ ಇದೆಲ್ಲ. ಸೊ ಅದೇ ತರ ನಾವು ಒಂದು ಸಾಂಗ್ ಮಾಡ್ಕೊಂಡಿದೀವಿ. ಆ ಸಾಂಗ್ನು ಕೂಡ ನೀವು ಆಡ್ಬೇಕಾಗತ್ತೆ. ಒಂದ್ ನಿಮಿಷ, ನಮ್ಮ ಸರ್ ಇದಾರೆ, ಕೊಡ್ತೀನಿ, ಮಾತಾಡ್ತೀರಾ? ಹಾ. ಹಲೋ, ನಮಸ್ತೆ ಅಮ್ಮ. ನಾನು ಕುಮಾರ್ ಸರ್ ಅಂತ ಮಾತಾಡೋದು. ತುಂಬಾ ಚೆನ್ನಾಗಿ ಏನೋ ವೈರಲ್ ಆಗ್ತಾ ಇದೀರಂತೆ. ನಿಮ್ ತರ ಪ್ರತಿಭೆಗಳೆಲ್ಲ ಸ್ವಲ್ಪ ನಮ್ಮ ಅಭಿವೃದ್ಧಿಗೆ, ಸಮಾಜಕ್ಕೆ, ಅದಕ್ಕೆಲ್ಲ ಸ್ವಲ್ಪ ಒಳ್ಳೆ ರೀತಿನೂ ನಿಮ್ನ ಬಳಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತಮ್ಮ. ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಇವ್ರಿಗೆ? ಪೂರ್ತಿ ಹೇಳಿಲ್ಲ, ನಿಮ್ನ ಮಾತಾಡ್ಸಿದ್ರೆ ಅಂತ. ಹೌದಾ, ಸರಿಮ್ಮ. ಈ ತರ ಡೇಟ್ ಹೇಳ್ತಾರಮ್ಮ ಇವರು ಸಾಹೇಬ್ರು, ಆಯ್ತಾ? ನೀವು ಬರ್ಬೇಕು, ಬಂದು ಮಾಡ್ಕೊಟ್ರೆ ನೋಡಿ, ಯಂಗ್ಸ್ಟರ್ಸ್ಗಳು ಮುಂದೆ ಫ್ಯೂಚರ್ ನೀವೆಲ್ಲರೂ. ಅವರು ನಿಮ್ಗೆ ಅಂತಾನೇನೋ ಎಲ್ಲ ಬರ್ಸಿದ್ದಾರೆ. ನೀವು ಎಲ್ಲಿ ದಸರಾ ಕಳ್ಕೊಂಡಾದ್ಮೇಲೆ ಅಲ್ವನ್ರಿ? ಹೌದು. ದಸರಾ ಕಳ್ಕೊಂಡ್ ಆದ್ಮೇಲಿಂದ ಒಂದು ಕಾರ್ಯಕ್ರಮ ಇರುತ್ತಮ್ಮ. ನೀವು ಬರ್ಬೇಕು, ಬಂದ್ ಮಾಡ್ಕೊಟ್ಬಿಟ್ಟು ಹೋಗ್ಬೇಕಮ್ಮ. ಓಕೆನಾ? ಸರಿ ಅಮ್ಮ, ಒಂದ್ ನಿಮಿಷ. ಹಲೋ ಮೇಡಮ್, ಇದು ರೆಮ್ಯುನರೇಷನ್ ಏನು ಎತ್ತ ಅಂತ ನೀವು ಹೇಳಿದ್ರೆ ಇಲ್ಲೇ ಮಾತಾಡ್ಬಿಡ್ತೀನಿ ಸರ್. ಓಕೆ. ಹಾ. ಬಟ್ ಈಗ ಕೆಲವರು ಹಿಂಗಂತಾರೆ, ಆಮೇಲೆ ನೋಡಿದ್ರೆ ಅವ್ರದ್ದು ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಅಲ್ಲಿಗೆ ಬರಕ್ಕಾಗಲ್ಲ, ಇಲ್ಲಿಗೆ ಬರಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗೇ ನಾವು ಮಾತಾಡ್ಕೊಂಡ್ಬಿಡ್ತೀವಿ. ನಿಮ್ದೇನಂತ ಇಷ್ಟಲ್ಲ ಇಷ್ಟು ಅಂತ ಹೇಳಿ, ಯಾಕಂದ್ರೆ ನಮ್ದೇ ಕಾರೆಲ್ಲ ಅರೇಂಜ್ ಮಾಡ್ತೀವಿ. ಬೆಂಗಳೂರಿಗೂ ಬಂದು ಸ್ಟುಡಿಯೋನು ಬುಕ್ ಮಾಡಿರ್ತೀವಿ. ನೀವು ಸ್ಟುಡಿಯೋಲಿ ಆಡ್ತೀರಾ ಅಥವಾ ಅಲ್ಲೇ ಆಡ್ಕೊಡ್ತೀರಾ? ಓಕೆ. ಈಗ ಏನಂತಂದ್ರೆ ಅಮ್ಮ, ಕಸ ಎಸಿತಾರಲ್ಲ, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಅಭಿಯಾನ ಇದು. ನಾವು ಆಲ್ ಓವರ್ ಕರ್ನಾಟಕ, ಎಸ್ಪೆಷಲಿ BBMP ಯಲ್ಲಿ ಇದನ್ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ನೀವೇ ಹಾಡಿದಿರಲ್ಲ, ಅದೇ ತರ ಲೈನ್ ನಾವು ಕೂಡ ಬರ್ಸಿದೀವಿ. ಇದನ್ನ ಒಂದು ಸಾಂಗ್ ರೈಟರ್ ಕೈಲಿ. ಇದು ಹೂವಿನ ಬಾಣದಂತೆ, ಯಾರಿಗೂ ಕಾಣದಂತೆ, ಖಾಲಿಯ ಜಾಗದಲ್ಲಿ, ಮೋರಿಯ ಪಕ್ಕದಲ್ಲಿ, ಕವರಲಿ ಕಸವನ್ನು ಹಾಕ್ತಿ ನೀನು, ನಿನ್ ಕೈಗೆ ನಾಗರಾವ್ ಕಚ್ಚಬಾರ್ದೇನೋ. ಆ ತರ ತುಂಬಾ ಖುಷಿ. ಹಾ ಮಾಡಿ ಅಮ್ಮ. ಇಲ್ಲಿ ಏನಂತಂದ್ರೆ 1 hour ಟೈಮ್ ಇರುತ್ತೆ ಅಷ್ಟೇ. ನಾವು ಸ್ಟುಡಿಯೋ ಬುಕ್ ಮಾಡಿರ್ತೀವಿ. ಓಕೆ ಅಮ್ಮ, ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಬಟ್ ನನ್ಗೆ ಇನ್ನೂ ಡೌಟ್ ಇದೆ, ನಾನು ನಿಮ್ ಜೊತೆನೆ ಮಾತಾಡ್ತಿರೋದ ಅಂತ. ಒಂದೇ ಒಂದು ಸಾಂಗ್ ನನ್ಗೋಸ್ಕರ ಆಡಕ್ಕಾಗತ್ತಾ? ನಂಗೆ ಲೈವ್ ಆಗಿ ಕೇಳ್ಬೇಕಂತ ಅಷ್ಟೇ. ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಬ್ಯೂಟಿಫುಲ್ ಅಮ್ಮ. ಥ್ಯಾಂಕ್ ಯು ಅಮ್ಮ. ನಮಗೋಸ್ಕರ ರಿಕ್ವೆಸ್ಟ್ ಮಾಡಿದಕ್ಕೆ, ಆಡಿದಕ್ಕೆ ಥ್ಯಾಂಕ್ ಯು ಅಮ್ಮ. ಮತ್ತೆ ಇನ್ನೊಂದೇ ಒಂದು ಲಾಸ್ಟ್ ರಿಕ್ವೆಸ್ಟು, ಅದೇ ನೀವು ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ, ನೀ ಬಂದ ಮೇಲೆ ಬಾಕಿ ಮಾತೇನು, ಅದಕ್ಕೆ ನಾವು ಲಿರಿಕ್ಸ್ ಬರ್ದಿದೀವಲ್ಲಮ್ಮ.
ನಿನ್ ಕೈಗೆ ನಾಗರಾವ್ ಕಚ್ಚಬಾರ್ದೇನು ಅದೊಂದು ಹಾಡು ನಮ್ಗೊಂಚೂರು ನಾನು ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಕಳಿಸ್ಬೇಕು, ಹಾಡ್ತೀರಾ? ನಿನ್ ಕೈಗೆ ನಾಗರಾವ್ ಕಚ್ಚಬಾರ್ದೇನು ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ನನ್ಗೆ ಯಾಕೋ ಡೌಟ್ ಆಗ್ತಿದೆ, ನಿಮ್ಗೆ ಹುಷಾರಿಲ್ಲ ಅನ್ನೋ ಸುಳ್ಳು, ಬಟ್ ನೀವು ಚೆನ್ನಾಗಿದ್ದೀರಾ, ಇಷ್ಟು ನಮಗೆ ಸಪೋರ್ಟ್ ಮಾಡಿದ್ರ, ನಿಮ್ಗೋಸ್ಕರ ನಿಜವಾಗ್ಲೂ ಸಾಹೇಬ್ರಿಗೆ ಹೇಳಿ ನಾನು ಒಂದು ಪೇಮೆಂಟ್ ಕೊಡಿಸ್ತೀನಿ, ನಿಮ್ಮ ಕೈ ಮುಗಿತೀನಿ, ನೀವು ಪೇಮೆಂಟ್ ತಗೊಳ್ಳೇಬೇಕು ದಯವಿಟ್ಟು. ಓಕೆ ಅಮ್ಮ, ನಿಮ್ಮ ಫೋನ್ ಪೇ ಇದೇ ನಂಬರ್ ಇದೆ ಅಲ್ವಾ? ಸರ್ ಇದೇ ನಂಬರ್ ಇಲ್ಲ, ಅಕ್ಕನ ನಂಬರ್ ಇದೆ. ಹೌದಾ? ಓಕೆ, ಅವ್ರಿಗೆ ಕಳಿಸ್ತೀನಿ. ಓಕೆನಮ್ಮ, 111 ರೂಪಾಯಿ ಕಳಿಸ್ತೀನಿ, ತಗೊಂಡು. ಏನಮ್ಮ ಎಲ್ಲದಕ್ಕೂ ಓಕೆ ಅಂದ್ರೆ ಹೆಂಗೆ? ಯಾರು ಹೇಳ್ಕೊಟ್ರು ಇದನ್ನ ಓಕೆ ಅನ್ನೋದನ್ನ? ಸ್ಟಾರ್ಟಿಂಗ್ ಟ್ರಬಲ್ ಅಲ್ವಾ, ಇನ್ಮೇಲೆ ಓಕೆ ಆಗುತ್ತೆ ಬಿಡಿ. ಯಾಕಂದ್ರೆ ಮೊನ್ನೆನೂ ಅದು ಯಾವ್ದು ಇದ್ರಲ್ಲಿ ಅದು ಯುವ ಸಂಭ್ರಮದಲ್ಲೆಲ್ಲ ಹೋಗಿ ನೀವು ಬರೀ ಸಿಂಗರ್ ಅಲ್ಲ, ಡ್ಯಾನ್ಸರು, ನೀವು ಡ್ಯಾನ್ಸ್ನು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿಲ್ಲ. ಇಲ್ಲ ಅದು ಅಬ್ನಾರ್ಮಲ್ ಅಲ್ಲ, ತುಂಬಾ ಸಖತ್ತಾಗೆ ಮಾಡಿದ್ರಿ ನೀವು. ಒಟ್ಟಲ್ಲಿ ಟ್ಯಾಲೆಂಟ್ ಇದೆ, ನೀವು ದಯವಿಟ್ಟು ನಿಮ್ ಕೈ ಮುಗಿತೀನಿ. ಈ ತರ ಯಾರೇ ಏನೇ ಸಪೋರ್ಟ್ ಕೇಳಿದ್ರು ಮಾಡ್ತೀರಾ, ಕಂಟಿನ್ಯೂ ಮಾಡಿ ಅಮ್ಮ ಇದನ್ನ. ಹೀರೋಯಿನ್ ಎಲ್ಲ ಆಗ್ಬೇಕು ಅಂತ ಇದೀರಿ, ಒಳ್ಳೇದಾಗ್ಲಿ ನಿಮ್ಗೆ. ಯಾರು ಹೀರೋ ಆದ್ರೆ ಚಂದ ಇರುತ್ತೆ ನಿಮ್ಗೆ? ಹೀರೋಯಿನ್ ಜೊತೆ ಏನ್ ಇಷ್ಟ ಇಲ್ಲ, ಸೈಡ್ ರೋಲ್ ಅಂತ ಕೊಟ್ರೆ ಎಷ್ಟರ ಜೊತೆ ಮಾಡ್ಬೇಕಂತ ಇಷ್ಟ. ಸೂಪರ್ ಮೇಡಮ್. ಆಕ್ಚುಲಿ ನಮ್ದು ಅಭಿಯಾನಕ್ಕೆ ಬಂದ್ರೆ ನೀವು ನೆಕ್ಸ್ಟ್ ಏನಾಗ್ತಿರೋ ಹೇಳಕ್ಕಾಗಲ್ಲ. ಓಕೆ ಮೇಡಮ್, ನಮ್ಮ ಸಾಹೇಬ್ರು ಒಂದ್ಸಲ ಮಾತಾಡ್ಬೇಕಂತೆ, ಕೊಟ್ಬಿಡ್ತೀನಿ ಲಾಸ್ಟ್. ಸರ್ ಮಾತಾಡಿದ್ರಮ್ಮ ಎಲ್ಲ? ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅವರು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಕೇಳ್ಬಿಡ್ತಾರೆ, ಹುಷಾರು. ಅದು ಏನಂದ್ರೆ ಪಾಪ ನೀವೆಲ್ಲ ಒಳ್ಳೆ ಟ್ಯಾಲೆಂಟ್ ಇರೋರಲ್ವಾ, ನೀವೆಲ್ಲ ಬರ್ತೀರಾ ಪಾಪ ಎಲ್ಲ ಕೆಲಸ ಮಾಡ್ತೀರಾ ಸರ್ಕಾರಕ್ಕೆ, ಅಲ್ಲಿ ಹಿಂದೆ ಮುಂದೆ ಪಾಕೆಟ್ ನೋಡ್ಬಿಡ್ತಾರೆ. ನೀವು ಹುಷಾರಾಗಿರಿ. ನಿಮ್ಮ ಹತ್ರನೇ ದುಡ್ಡು ಕೇಳಲಿಲ್ಲ ತಾನೇ ಆಮೇಲೆ ಅವರು? ಇಲ್ಲ, ಎಲ್ಲರೂ ಹಿಂಗೆ ಅಂತಾರಮ್ಮ. ಆಮೇಲೆ ನಮಗಲ್ಲಿ ಬಿಲ್ ಕೊಡ್ತಾರೆ. ಸರ್ ಮೇಡಮ್ ಕೇಳಿದ್ರು, ಇನೋವಾ ಕಾರ್ ಕೇಳಿದ್ರು, ಒಂದು ಅಸಿಸ್ಟೆಂಟ್ ಜೊತೆ ಬರ್ತೀನಿ, ಆಮೇಲೆ ಸರ್ ಇದೇ ಹೋಟ್ಲು ಬೇಕು, ಬೆಂಗಳೂರು ಬೇರೆ ಕರೆಸ್ತಾ ಇದೀವಿ, ಆ ತರದ್ ಏನಾದ್ರು ಇದೆಯಾ? ಕಾರ್ಗೆ ಏನಾದ್ರು ಕಳಿಸ್ಬೇಕಾ ನಿಮ್ಗೆ? ಸರ್ ನಂಗೆ ಫಸ್ಟ್ಲಿ ಬೆಂಗಳೂರಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ, ನನ್ನ ಪಿಕಪ್ ಮಾಡಿದ್ರೆ ಸಾಕು. ಒಂದ್ ನಿಮಿಷ ಅಮ್ಮ. ಬೆಂಗಳೂರು ಬೇಡಿ, ಮೈಸೂರಿಂದನೇ ಪಿಕಪ್ ಮಾಡ್ತೀನಿ ನಾನು. ಸರ್ ಗೊತ್ತಾಯ್ತಾ ನಾನು ಯಾರು ಅಂತ? ಇಲ್ಲ ಸರ್. ನನ್ನ ಹೆಸರು RJ ಸುನಿಲ್ ಅಂತ. ನಿತ್ಯ RJ ಸುನಿಲ್ ಅಂತ. RJ Sunil, prank calls.